ಓದಬೇಕಾದ ಕೀರ್ತನೆಗಳು 96 ತಿಳ್ಕೊಂಡಿದ್ದಾರೆ. Let's everyone stand up. Let's take our Bibles to Psalms 96. 96ನೇ ಕೀರ್ತನೆ. ಹದಿಮೂರು ವಚನಗಳಿವೆ. 12 ವಚನದವರೆಗೂ ಉತ್ತರಪತ್ರ ಓದಿಕೊಳ್ಳೋಣ. 13ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ನನ್ನ ಬಲಗಡೆ ಓದಬೇಕಾದ್ರೆ, 2ನೇ ವಚನ ನನ್ನ ಎಡಗಡೆ ಓದಬೇಕು. ಅದಕ್ಕೆ ಕೊನೆಯದಾಗಿ ನಾವು 13ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಸತ್ಯವೇದ ಇರೋರೆಲ್ಲರೂ ನಿಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 96ಗೆ ತಿಳಿದುಕೊಳ್ಳಿ. ಮೊದಲನೇ ವಚನ ನನ್ನ ಬಲಗಡೆ ಇರೋರು ಓದಲು ಪ್ರಾರಂಭಿಸಿ. ಯೆಹೋವನಿಗೆ ಹೊಸ ಯೆಹೋವನಿಗೆ ಹಾಡಿರಿ, ಆತ ನಾಮವನ್ನು ಕೊಂಡಾಡಿರಿ, ಆತ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸೃಷ್ಟಿಯನಾಗಿದ್ದಾನೆ, ಎಲ್ಲಾ ದೇವರುಗಳ ಆತನೇ ಬೆಳೆಯುವನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಭಕ್ತಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಗಣವನ್ನು ಸಲ್ಲಿಸಿರಿ, ಆತನ ಅಂಗಳಗಳಿಗೆ ಬನ್ನಿರಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಮಿಯ ಸ್ಥಿರವಾಗಿರುವುದು ಕದಲುವುದಿಲ್ಲ, ಸರ್ವರಿಗೂ ನ್ಯಾಯವಾಗಿ ತೀರ್ಪು ಕೊಡುವುದೆಂದು ಜನಾಂಗಗಳಿಗೆ ಪ್ರಸ್ತುತಪಡಿಸಿರಿ. 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಅವರ ಪೈರುಗಳು ಉಲ್ಲಾಸಿಸಲಿ ಮತ್ತು ಅವರ ಎಲ್ಲಾ ಮರಗಳು ಉತ್ಸಾಹ ಮಾಡಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ಹೌದು ಪ್ರಿಯರೇ, ಆತನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಆತನು ಮಹಿಮೆ ಉಳ್ಳ ದೇವನಾಗಿದ್ದಾನೆ, ಪರಾಕ್ರಮಶಾಲಿಯ ದೇವನಾಗಿದ್ದಾನೆ, ಎಲ್ಲವನ್ನು ಮಾಡಿ ಸಾಧ್ಯವುಳ್ಳ ದೇವನ ನಾನು ಏಸಪ್ಪ ಒಬ್ಬರೇ ಪ್ರಿಯರೇ. ಅಂತ ಅವನು ದೇವರ ಮುಂಭಾಗದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಆತ್ಮ, ಶರೀರ, ಪ್ರಾಣ, ಮನಸ್ಸು, ಆಲೋಚನೆಗಳನ್ನ ಆತ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುತ್ತೀರಿ. ಯೇಸಪ್ಪ, ನಿನ್ನನ್ನು ಆರಾಧನೆ ಮಾಡುವಂತೆ, ಸ್ತೋತ್ರ ಮಾಡುವಂತೆ, ವಾಕ್ಯಗಳನ್ನ ಕೇಳುವಂತೆ, ದೇವಾ ನನಗೆ ಬೇಕಂತ ನಿನ್ನ ಕೃಪೆ ಕೊಡು ಅಂತ ಕೇಳಿದ್ವಿ. ವಿತೌಟ್ ಹಿಸ್ ಗ್ರೇಸ್ ಅಂಡ್ ಮರ್ಸಿ ವಿ ಕ್ಯಾನ್ ಡೂ ಎನಿಥಿಂಗ್. ನಮಗೆ ಆತನ ಮಹಿಮೆ ಬೇಕು, ಆತನ ಒಂದು ಸಾನ್ನಿಧ್ಯ ಬೇಕು ಪ್ರಿಯರೇ. ಆತನೇ ನಮ್ಮ ನಡೆಸುವಂತ ದೇವನಾಗಿದ್ದಾನಲ್ಲ. ಲೆಟ್ಸ್ ಗಿವ್ ಅವರ್ಸೆಲ್ಫ್ ಟೋಟಲಿ ಟು ಹಿಮ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ, ಅಪ್ಪ ಆತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನೀನು ಬಲ ಪರಾಕ್ರಮದ ದೇವನಾಗಿದ್ದೆಲ್ಲ ಈಸಪ್ಪ. ನಿನ್ನ ಮುಂಭಾಗದಲ್ಲಿ ನಾವು ಭಯಭಕ್ತಿಯಿಂದ ನಮ್ಮ ತಗ್ಗಿಸಿಕೊಂಡವರಾಗಿ ಬರುವವರಾಗಿದ್ದೇವೆ. ನೀವೇ ನಮ್ಮನ್ನ ಆಶೀರ್ವದಿಸು. ಈ ಕರ್ತನೆ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿ ನೀವು ಮೈ ಹೊಂದಿಕೊಳ್ಬೇಕಪ್ಪ. ನಮ್ಮ ಬಲ ಬೇಡ ಏಸಪ್ಪ, ನಮ್ಮ ಸಾಮರ್ಥ್ಯ ಅಲ್ಲ ದೇವ, ನಮ್ಮ ಒಂದು ಕರ್ತನೆ ಜ್ಞಾನ ಅಲ್ಲ ಕರ್ತನೆ, ನೀನು ಕರ್ತನೆ ನಮ್ಮೊಂದಿಗಿದ್ದು ರಾಜ. ನೀನು ಇಷ್ಟಪಡುವಂತ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂತೆ, ಸ್ತೋತ್ರ ಮಾಡುವಂತೆ, ವಾಕ್ಯಗಳನ್ನ ಕೇಳುವಂತೆ, ಸಂಡೇ ಸ್ಕೂಲ್ ಮಕ್ಕಳನ್ನ ಕರ್ತನೆ ನಾವು ಹೇಳಿಕೊಡುವಂತೆ, ಕಾರ್ಯಗಳನ್ನು ಕೊಡುವಂತೆ ದೇವ, ನೀನು ನಿನ್ನ ಒಂದು ಚಿತ್ತದಂತೆ ನಮ್ಮನ್ನು ನಡೆಸಿಕೊಡು. ಎಲ್ಲರನ್ನ ತಕ್ಕಿಸಿ ಒಪ್ಪಿಸಿ ಕೊಡುತ್ತೇನೆ. ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಓದಿರುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯರೇ, ಕರ್ತನ ನಾಮದಲ್ಲಿ ನಾವು ಈ ಒಂದು ಆಲಯದಲ್ಲಿ ಕೂಡಿ ಬಂದವರಾಗಿದ್ದೇವೆ. ಆತನ ಮಹಿಮೆಯು ಭೂಲೋಕದಲ್ಲೆಲ್ಲ ಹರಡಿದೆ ಎಂದು ವಾಕ್ಯವು ಹೇಳುವಂತೆ, ಕ್ರಿಸ್ತನ ಮೂಲಕವಾಗಿ ನಮಗೆ ಮಹಿಮೆಯು ಈ ಲೋಕದಲ್ಲಿ ಬಂದದ್ದಾಗಿದೆ. ಆತನು ಬಂದದ್ದರಿಂದಲೇ ನಾವು ಆ ಮಹಿಮೆಯನ್ನ ಕಾಣುವವರಾಗಿದ್ದೇವೆ. ಮಹಿಮೆಯನ್ನ ಕಳೆದುಕೊಂಡಂತಹ ಆದಾಮನಿಂದ ಎರಡನೇ ಆದಾಮನಾದ ಯೇಸುವಿನ ಮೂಲಕವಾಗಿ ಆ ಮಹಿಮೆಯನ್ನ ಪಡೆದುಕೊಂಡವರಾಗಿದ್ದೇವೆ. ಆ ಮಹಿಮೆಯನ್ನ ನಾವು ಈ ಸ್ಥಳದಲ್ಲಿ ಬರಮಾಡಿಕೊಳ್ಳುವಂತೆ ಒಂದು ಮಹಿಮೆಯ ಮೇಘ ಎಂಬ ಹಾಡಿನ ಮೂಲಕವಾಗಿ ದೇವರಾತ್ಮನನ್ನ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳೋಣ ಪ್ರಿಯರೇ. One
ನಡೆಸುವುದಾಗಿದೆ. ಈ ಒಂದು ಆರಾಧನೆಯಲ್ಲಿಯೂ ಸಹ ದೇವರಾತ್ಮನು ನಮ್ಮನ್ನ ನಡೆಸುವಂತೆ ನಾವು ಕುಳಿತುಕೊಂಡು ಕೆಲವೊಂದು ಸ್ತುತಿ ಪದಗಳ ಮೂಲಕವಾಗಿ ಆತನನ್ನ ಸ್ತೋತ್ರ ಮಾಡೋಣ ಪ್ರಿಯರೇ. ಆತನು ಸ್ತುತಿಗೆ ಪಾತ್ರನಾದ ದೇವರು. ವಿಶ್ವಾಸಿಗಳು ಎಲ್ಲಿ ಒಂದು ಮೂಡಿ ಆತನ ನಾಮದಲ್ಲಿ ಸೇರಿ ಬಂದು ಆತನನ್ನ ಸ್ತುತಿಸುತ್ತಾರೋ ಅಲ್ಲಿ ಆತನು ಇಳಿದು ಬರುವ ದೇವನಾಗಿದ್ದಾನೆ. ಇಳಿದು ಬಂದ ಆತನು ನಮ್ಮನ್ನ ಆಶೀರ್ವದಿಸುವ ದೇವನಾಗಿದ್ದಾನೆ. ನಮ್ಮ ಸ್ತುತಿಗೆ ಪಾತ್ರನೇ ಎಂಬ ಹಾಡಿನ ಮೂಲಕವಾಗಿ ಆತನಿಗೆ ನಾವು ಮಹಿಮೆಯನ್ನ ಸಲ್ಲಿಸೋಣ ಪ್ರಿಯರೇ. ಯೇಸುವಿಗೆ ನಾವು ಆರಾಧನೆಯನ್ನ ಸಲ್ಲಿಸಲಿಕ್ಕಾಗಿ ನಾವು ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ಹೇರಾಳವಾದ ಉಪಕಾರಗಳನ್ನ ಆತನು ಮಾಡಿದ್ದಾನೆ. ವಿಶೇಷವಾಗಿ ಎಲ್ಲೋ ನಾವು ಇರದಂತೆ ಈ ಒಂದು ದೇಶದಲ್ಲಿ ಈ ಒಂದು ಕಮನಹಳ್ಳಿಯಲ್ಲಿ ಇರುವಂತೆ ದೇವರು ನಮಗೆ ಕೃಪೆ ನೀಡಿದ್ದಾನೆ ಪ್ರಿಯರೇ. ಅನೇಕ ಭಾಗಗಳಲ್ಲಿ ಗಲಾಟೆಗಳು, ದೊಂಬಿಗಳು,
ಕಷ್ಟಗಳು ನೋವುಗಳು ಇದ್ದರೂ ಕರ್ತನು ನಮ್ಮನ್ನ ರಕ್ಷಣಾ ಗುಡ್ಡವಾಗಿ ಇದ್ದುಕೊಂಡು ನಮ್ಮನ್ನ ನಡೆಸ್ತಾ ಇರುವ ದೇವರಿಗೆ ನಾವು ಆತನು ಒಳ್ಳೆಯವನೇ ಆಗಿದ್ದಾನೆ ನಮ್ಮ ಜೀವಿತದಲ್ಲಿ. ನಾವು ಅದಕ್ಕೆ ಪಾತ್ರರಲ್ಲ ಪ್ರಿಯರೇ, ಆದ್ರೆ ಆತನು ಒಳ್ಳೆಯವನಾಗಿದ್ದಾನೆ. ಆತನ ಸ್ವಭಾವ ಅದು ಒಳ್ಳೆಯದಾಗಿರುವುದು. ಆದ್ರಿಂದ ಆತನನ್ನ ನಾನು ಜೀವದಿಂದಿರುವ ದಿನವೆಲ್ಲ ಎಂಬ ಹಾಡಿನ ಮೂಲಕವಾಗಿ ಆತನ ಒಳ್ಳೆಯತನವನ್ನ ನಾವು ಹೊಗಳಿ ಹಾಡೋಣ ಪ್ರಿಯರೇ. ನಮ್ಮ ಜೀವಿತಗಳಲ್ಲಿ ಮಾತ್ರವಲ್ಲ, ಈ ಮಂದೆಯೊಳಗೆ ಸೇರದ ಇರುವ ಅನೇಕ ಕೋಟ್ಯಾಂತರ ಜನರು ಹೊರಗಡೆ ಇದ್ದಾರೆ. ಅವರು ಸಹ ಆ ಕರ್ತನ ಮಂದೆಯೊಳಗೆ ಬರುವಂತೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ಬರು ದೇವರಾತ್ಮನಿಂದ ಪ್ರೇರಿತರಾದವರು ಆ ಒಂದು ನಶಿಸಿ ಹೋಗುತ್ತಿರುವ ಆತ್ಮಗಳು ಕರ್ತನ ರಾಜ್ಯದೊಳಗೆ ಬರುವಂತೆ ಪ್ರಾರ್ಥನೆ ಮಾಡಿದ್ರಿ. ಸುಜ್ಞಾನ ಶ್ರೇಷ್ಠರು ಅತಿಶಯ ಲೋಕನು ಪರವಾದ ತಂದೆ ದೇವರೇ, ವಿಶೇಷವಾಗಿ ಅಪ್ಪ ಇವತ್ತು ಮುಂಜಾನೆ ಆರಾಧನೆ ಸಮಯವನ್ನು ನಮಗೆ ಒದಗಿಸಿಕೊಟ್ಟಿದ್ದೇವೆ ಅಪ್ಪ. ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಪ್ಪ. ಕೇಳು ನೀನು ಸಂಭವಿಸಲು ಉಪದ್ರವ ನೀನು ಗುಡಾರ ಸಮೀಪಕ್ಕೂ ಅಂತ ನೀನು ವಾಗ್ದಾನ ಮಾಡಿದ ದೇವರೇ ಅಪ್ಪ. ಇವತ್ತು ದೇವರೇ ತಿಂಗಳಾಂತ ನಮ್ಮನ್ನು ಕಾಪಾಡಿಕೊಂಡು ಬರ್ತಾ ಇದೆಯಾ. ತಿಂಗಳಿನ ಕೊನೆ ಭಾನುವಾರದ ನಿನ್ನ ಪುನರುತ್ಥಾನದ ದಿನದಲ್ಲಿ, ವಿಶ್ರಾಂತಿ ದಿನದಲ್ಲಿ, ಕ್ರೈಸ್ತರ ಸಬ್ಬತ್ ದಿನದಲ್ಲಿ ನಮ್ಮನ್ನು ಕರ್ಕೊಂಡ್ ಬಂದಿದ್ಯಾ ದೇವರೇ ಅಪ್ಪ. ಇಂತಿನ ನಾಡಿಸ್ಕೊಂಡು ಮನೆ ಎತ್ತರಗಳು ದೇವರು ಯಾವತ್ತೂ ಮಣ್ಣಾಗಿ ಹೋಗ್ಬಿಡ್ಬೇಕಾಗಿತ್ತು. ಈ ದಿನದವ್ರಿಗೆ ಕ್ಷಣದವ್ರಿಗೂ ನಮ್ಮನ್ನು ನೆಟ್ಟಿದ್ಯಾ ಅಂದ್ರೆ ಅದು ನಿನ್ನ ಶುದ್ಧ ಕೃಪೆ, ನಿನ್ನ ಎಳಿಸೋ ಕೃಪೆ, ನಿನ್ನ ಟೆಂಡರ್ ಬಡ್ಸಿಗಾಗಿ ನಿನಗೆ ಸ್ತೋತ್ರ ದೇವರೇ ಅಪ್ಪ. ಕೃಪೆ ಅನೇಕರು ಹೊಂದ್ಕೊಳ್ಬೇಕಲ್ಲ ದೇವರೇ.
ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ಇಂಡಿಯಾ ದೇಶ ಹೌದು. ಅನೇಕ ಮುಗ್ಧ ಜನರಿದ್ದಾರೆ. ಎಡಗೈಗೆ ಬಲಗೈಗೆ ಅಂತರ ತಿಳಿಯದ ಇದ್ದಾರೆ. ಭಯ ಭಕ್ತಿ ಆದರೆ ಸೃಷ್ಟಿಕರ್ತನಾದ ಬಿಟ್ಟು ಸೃಷ್ಟಿ ವಸ್ತುಗಳನ್ನೇ ಪೂಜಿಸುವುದಾಗಿದ್ದಾರೆ. ಯಾಕಂದ್ರೆ ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ, ಸ್ತೋತ್ರ, ಘನತೆ, ಪ್ರಭಾವ, ಮಾನ ಹೊಂದಿಕೊಳ್ಳಲು ಯೋಗ್ಯತೆ. ನಿನ್ನ ಮೈನಲ್ಲಿ ಯಾರು ಬಿಟ್ಟುಕೊಳ್ಳೋದು ದೇವರೇ, ವಿಗ್ರಹಗಳ ಪಾಲು ಮಾಡೋದು ದೇವರೇ, ನೀನು ಒಟ್ಟಗಿಚ್ಚ ದೇವರು ಅಂತ ದೇವರಿಗೆ ದೇವನು ಆ ಪರಲೋಕದ ಮೈಮೇಲೆ ತ್ಯಜಿಸಿ ಮಾನವನಾಗಿ ನಮಗೋಸ್ಕರ ತೆರೆಗೆಳೆದು ಬಂದಿದ್ದೇವೆ. ನಿನ್ನ ಪ್ರಾಣ ಕೊಟ್ಟಿದ್ಯಾ, ರಕ್ತ ಸುರಿಸಿದ್ಯಾ, ಸತ್ತಿದ್ಯಾ, ಎತ್ತಿದ್ಯಾ, ಜೀವಿಸ್ತಾ ಇದೆಯಾ, ಬರ್ತಾ ಇದೆಯಾ ದೇವರೇ. ಈ ರಕ್ಷಣಾ ಅನುಭವವನ್ನು ಯಾರೊಬ್ಬರು ಕಳ್ಕೊಳ್ಬಾರ್ದು ದೇವರೇ. ಅಪ್ಪ ನೀನ್ ಹೇಳಿದ್ಯಾ ಯೋಹನ 14:6, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ ಅಂತೇಳಿ ನಾವು ಒಂದಾನಕ್ಕೆ ಅವ್ರನ್ನ ಹಿಡ್ಕೊಂಡು ಆಗಿದ್ರೆ ಅದೇ ಬಿಟ್ಟು ಏಸಪ್ಪ ನಿನ್ನ ಬಾಳಿ ಬರ್ತಾ ಇದ್ದೇವೆ. ಆತರ ದಿವಸ ಪ್ರಕಾಶ ಹೊಂದಿದ್ದಾರೆ. ಮುಖ ಲಜ್ಜೆಗಳ ವಾಕ್ಯ ಪ್ರಕಾರ ಆ ನಿನ್ನ ಕಲ್ವಾರಿ ಕೃತಿಯನ್ನು, ಕಲ್ವಾರಿ ಪ್ರೀತಿಯನ್ನು ನಮ್ಮ ಬೆಂಗಳೂರು, ಕರ್ನಾಟಕ, ಇಂಡಿಯಾ ದೇಶದ ಹರ್ಕೊಳ್ಬೇಕಲ್ಲ ದೇವರೇ. ಅದೇ ನಮ್ಮ ಶ್ಲಾಘ, ಅದೇ ನಮ್ಮ ಭಾಗ್ಯ ದೇವರೇ. ಅದಕ್ಕೋಸ್ಕರ ನಮ್ಮನ್ನು ಅಪ್ಪ ಸಭೆಯಾಗಿ, ನಮ್ಮನ್ನು ಕೆಲವ ಮಂದಿಯಾಗಿ, ಲೋಕಕ್ಕೆ ಬೆಳಕಾಗಿ, ಭೂಮಿಗೆ ಉಪ್ಪಾಗಿ ನಮ್ಮನ್ನು ಇಟ್ಟಿದ್ಯಾ ದೇವರೇ. ಹೌದ ರಾಜ, ನಿನಗಾಗಿ ಬಾಳಬೇಕು, ಬೆಳಬೇಕು ದೇವರೇ. ಯಾರೊಬ್ಬರು ನಾಶವಾಗುತ್ತೆ ಚಿತ್ರವಲ್ಲ ಅಂತ ಅಲ್ವಾ ದೇವರೇ. ಅಪ್ಪ ನೀನು ಆ ಪರಲೋಕ ಮೈ ಬಿಟ್ಟ ಉದ್ದೇಶನೇ ಅದು. ಮೊದಲನೇ ಆದಾಮನ ಅವಿದ್ಯೆ ಇರ್ತಕ್ಕಂಥ ಶಾಪ ಬಂತು, ಎರಡನೇ ಆದಾಮನ ಇದೇ ತರ ಮುಕ್ತಿ ದೊರೆಯುತ್ತದೆ. ಆಪ ಕಲ್ವಾರಿ ಪ್ರೀತಿಯನ್ನು ಕಂಡುಕೊಂಡಾಗೆ ನಮ್ಮ ಪ್ರತ್ಯೇಕ ಕುಲ ರಕ್ತ ಸಂಬಂಧಿಗಳು ಯಾರ್ಯಾರು ಇನ್ನು ರಕ್ಷಣೆ ಹೊಂದ್ಕೊಳ್ಳಿಲ್ವೋ ಅವರೊಬ್ಬೊಬ್ಬ ರಕ್ಷಣೆ ಬರ್ಬೇಕು ದೇವರೇ. ಅನೇಕರ ಸುವಾರ್ತೆ ಸಾಧನೆ ಪಡ್ತಾ ಇದೆ. ಅಪ್ಪ ನೀನು ಬರುವ ದಿನಗಳು ಹತ್ತಿರವಾಗ್ತಾ ಇದೆ. ಅದರ ಅಷ್ಟೇ ಅನೇಕ ನಾವು ಗೆದ್ಕೊಳ್ಬೇಕಾಗಿದೆ, ಅನೇಕ ಸುವಾರ್ತೆ ಸಾಡಬೇಕಾಗಿದೆ. ಅಪ್ಪ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಫಲ ತಪ್ಪದೆ ಅಂತ ವಾಕ್ಯ ಹೇಳ್ತದೆ. ನೀನು ಆಹಾರವನ್ನು ನೀನು ಮೇಲೆ ಚೆಲ್ಲು, ಬಹಳ ದಿನ ಅದು ನಿನಗೆ ಫಲ ಕೊಟ್ಟಂತ ವಾಕ್ಯ ಪ್ರಕಾರ ನಾವು ಅದನ್ನು ಕಂಡುಕೊಂಡಿದ್ದೀವಿ, ನೋಡ್ತಾ ಇದ್ದೇವೆ, ರುಚಿಸಿ ನೋಡ್ತಾ ಇದ್ದೇವೆ. ಮಹಿಮೆ ನಿನಗೆ ಕೃಪೆ ನಮಗೆ ಪ್ರಾರ್ಥನೆಗಳು ಸ್ತೋತ್ರ ಅರ್ಪಿಸಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಯುತ್ತೇವೆ ಅಂತ. Thank you.
ದೇವರಿಗೆ, ಸರ್ವಶಕ್ತನಾದ ದೇವರಿಗೆ ನಮ್ಮ ಮನಸ್ಪೂರ್ವಕವಾಗಿ ಆತನಿಗೆ ನಮ್ಮ ಆರಾಧನೆಯನ್ನ ಸಲ್ಲಿಸುವಂತೆ ಎಲ್ಲ ವೇಳೆಯಲ್ಲೂ ನಾವು ನಿನ್ನನ್ನೇ ಆರಾಧನೆ ಮಾಡ್ತೇವೆ ಎಂಬ ಹಾಡಿನ ಮೂಲಕವಾಗಿ ಆತನನ್ನು ಆರಾಧನೆ ಮಾಡೋಣ ಪ್ರಿಯರೇ.
ನಮ್ಮನ್ನ ಕರ್ತನೆ ಪ್ರಸನ್ನತೆಯಲ್ಲಿ ನಡೆಸಿದ್ದಕ್ಕಾಗಿ ಅಪ್ಪ, ನಮ್ಮ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಯೇಸುವಿನ ನಾಮದಲ್ಲಿ ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಒಳ್ಳೆಯ ಕರ್ತನೆ, ನಾವು ನಿಂತು ಬಂದ ನಮ್ಮ ಸತ್ಯವೇದಗಳನ್ನ ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯ ತಿಳ್ಕೊಂಡು ಹೋಗ್ತಿದ್ದಾರೆ. As we are standing in the presence of the Lord, let's turn our Bibles to Galatians chapter 5. (25-26) ಮತ್ತು 26ನೇ ವಚನ ನಾವು ಸಭೆಯಾಗಿ ಒಟ್ಟಾಗಿ ಓದಿಕೊಳ್ಳೋಣ. ಗಲೇಷಿಯನ್ ಚಾಪ್ಟರ್ 5, 25-26. ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸತ್ಯವೇದನೆಲ್ಲರೂ ಸತ್ಯ ತೆಗೆದುಕೊಳ್ಳಿ. Those who have Bibles, please turn your Bibles to Galatians chapter 5, verse 25-26. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ನಾವು ಆತ್ಮನಿಂದ ಜೀವಿಸುತ್ತೇವೆ, ಕಾರ್ಯಗಳು ಒಬ್ಬರನ್ನೊಬ್ಬರು ತೆಗೆದುಕೊಂಡು ಒಬ್ಬರ ಆಗದೇ ಇರೋಣ. ದೇವರು ವಾಕ್ಯಾನುಸಾರ ನಮ್ಮನ್ನು ಆಶೀರ್ವದಿಸಿ ಕೂತ್ಕೊಂಡು ಸಂದೇಶ ಮಕ್ಕಳು ಸಂದೇಶ ಹೋಗಬೇಕಾದ್ರೆ ನಾನು ತೆಗೆದುಕೊಂಡು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿ ನಮಗಾಗಿ ತನ್ನ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾವು ಸ್ವಾಗತ ಮಾಡುವುದಾಗಿದ್ದೇವೆ. ಹಲ್ಲೆಲೂಯಾ. ದೇವರು ತಾನು ನಮ್ಮನ್ನು ಆಶೀರ್ವದಿಸಿ ಅದ್ಭುತವಾಗಿ ಆತನ ನಾಮವನ್ನು ಆರಾಧನೆ ಮಾಡುವಂತೆ ಸ್ತೋತ್ರ ಮಾಡುವಂತೆ ಮಾಡಿದ್ದಾನೆ. ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದಲ್ಲ, ಇಟ್ಸ್ ನಾಟ್ ಬೈ ಅವರ್ ಮೈಟ್, ಇಟ್ಸ್ ನಾಟ್ ಬೈ ಅವರ್ ಪವರ್, ಇಟ್ಸ್ ಓನ್ಲಿ ಬೈ ದ ಹೋಲಿ ಸ್ಪಿರಿಟ್, ದ ಪವರ್ ಆಫ್ ದ ಲಾರ್ಡ್. ದೇವರ ಒಂದು ಬಲದಿಂದ ನಮ್ಮನ್ನು ದೇವರು ನಡೆಸುವಾತನಾಗಿದ್ದಾನೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಂಡವರು ಮದುವೆ ದಿನ ಆಚರಿಸಿಕೊಂಡಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾನು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಜನವರಿ 17 ಬರ್ತ್ಡೇಸ್ ಅಂಡ್ ಮ್ಯಾರೇಜ್ ಡೇಸ್ ನೀವು ಬರ್ತಾರೆ, ಕೃಪಾದು ಬರ್ತಾರೆ, ನಿಮ್ ಬರ್ತಾರೆ.
ಈಗ ನಮ್ಮ ಜಾನಕಿಯವರ ಸನ್ನಿಂದ ಸೂರಜ್ ಅವರು ಬರ್ತಾರೆ ಸಹ ಅವರು ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ ಸರ್ವಲಗ್ನೆ ಅಪಾಪಿತನೇ ನಿಮಗೆ ಒಂದು ಸಮಯದ ಸ್ತೋತ್ರ ಉಂಟಾಗಲಿ ರಾಜ. ಏಸಪ್ಪ ನೀವು ಕರ್ತನೆ ಪದೇ ಪದೇ ನೀವು ಎಷ್ಟು ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡ್ತೀವಿ ಸಾಬೀತು ಮಾಡ್ತಾ ಇದೆಯದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾದ ಸಭೆಯಲ್ಲಿ ತಲೆಬಾಗಿ ನಿಂತಿರುವಂತಹ ರೈತ ಮಗಳಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ ಮಗಳ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ನಿನಗಾಗಿ ನಿಂತಿರುವಂತ ಮಗಳು ಕರ್ತ ಆ ಮಗಳಿಗೆ ಅತನೇ ವಯಸ್ಸಾದ ಕಾದಲ್ಲಿ ಬೇಕಾದಂತ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ನಿನ್ನ ಬಲವನ್ನು ಕೊಡು ರಾಜ. ಎಲ್ಲಕ್ಕಿಂತ ವಿಶೇಷವಾಗಿ ಆ ಮಗಳು ಮಾಡುತ್ತಿರುವಂತಹ ಪ್ರಾರ್ಥನೆ ಲಾಲಿಸಿ ಉತ್ತರ ಕೊಡಬೇಕೆ ನಾನು ಬೇಡುತ್ತೇನೆ. ತನ್ನ ಗಂಡನಿಗಾಗಿ ತನ್ನ ಮಗಳಿಗಾಗಿ ಮಾಡುತ್ತಿರುವಂತಹ ಪ್ರಾರ್ಥನೆ ಕೇಳುವಂತ ದೇವರನ್ನಾಗಿದ್ದಿ ಅಪ್ಪ. ಒಂದು ದಿನ ಇಟ್ಟಿದ್ದಿ ಅವರು ಸಹ ನಿನ್ನ ರಾಜ್ಯಕ್ಕೆ ಬರುವಂತೆ ನೀನು ಕಾರ್ಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಆ ಮಗಳಿಗೆ ಬೇಕಾದಂತ ನಿನ್ನ ಒಂದು ಕರ್ತನೆ ಪರಲೋಕ ಜ್ಞಾನ ಕೊಟ್ಟು ಬಲ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗಳು ಕರ್ತನೆ ಹೌದು ರಾಜ, ಯಾವುದೆಲ್ಲ ಕರ್ತನೆ ತೊಂದರೆ ಇಟ್ಕೊಂಡಿದ್ದಾರೋ ಆ ತೊಂದರೆಗಳಿಂದ ಆ ಮಗಳನ್ನ ಬಿಡಿಸಿ ಆದಷ್ಟು ಬೇಗ ಆ ಮಗಳಿಗೆ ಬಿಡುಗಡೆ ಕೊಟ್ಟು ನಡೆಸಬೇಕು ಒಪ್ಪಿಸಿಕೊಳ್ಳುತ್ತೇನೆ. ಒಪ್ಪಿಸಿಕೊಳ್ಳುತ್ತೇನೆ. ಆ ಮಗನ ಆಶೀರ್ವದಿಸು. ಯವನ ಕಾಲದಲ್ಲಿ ಕಾಲಿಟ್ಟಿರುವಂತ ಮಗಳು ಕರ್ತನೆ ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ನಿನ್ನನ್ನೇ ಹಿಂಬಾಲಿಸುವಂತ ಮಗಳಾಗಿ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ಕಾರ್ಯ ಮಾಡಿ ಅಪ್ಪ. ಮಗಳಿಗೆ ಬೇಕಾದಂತ ಪರಲೋಕದ ಜ್ಞಾನ ಅಪ್ಪ ಸೈತಾನ ಯಾವ ಕಾರ್ಯಗಳ ಮಗನ ಮುಟ್ಟದಂತೆ ನೀನೇ ಕಾಯ್ದು ಕಾಪಾಡಿಕೊಳ್ಳಬೇಕೆ ನಾನು ಬೇಡುತ್ತೇನಪ್ಪ ದೇವಾ. ಕಡೆಗೆ ಕಾಣದೆಲ್ಲ ಒಳ್ಳೆಯದನ್ನು ತಿಳಿದುಕೊಳ್ಳದಂತೆ ನಿನ್ನ ಮಗಳಾಗಿ ಕರ್ತನೆ ಆ ಮಗನ ರೂಪಿಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ನಿನ್ನ ಮಗಾದ ಆಂಡರ್ಸನ್ಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆ ಮಗನ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಆ ಮಗನ ಆಶೀರ್ವದಿಸು ಏಸಪ್ಪ. ಕಾಯ್ದ ವರ್ಷವಲ್ಲ ಕಾಯ್ದಂತ ದೇವ ನಂಬಿಗಸ್ತನಾಗಿದೆಯಲ್ಲ ಕರ್ತನೆ. ಈ ವರ್ಷವೂ ಸಹ ಇನ್ನೂ ಹೆಚ್ಚಾಗಿ ಏಸಪ್ಪ ಆ ಮಗನ ಜೀವಿತದಲ್ಲಿ ನೀನೆಲ್ಲ ಯೋಜನೆಗಳಿಟ್ಟಿದ್ಯೋ ಅದನ್ನು ನೆರವೇರಿಸಿ ಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಆ ಮಗನು ಇರುವಂತ ಕಡೆ ನಿನ್ನ ರಾಜ್ಯ ಕರ್ತನೆ ಇಳಿದು ಬರುವುದು ಮಾತ್ರವಲ್ಲ ನನ್ನ ಸಮಾಧಾನ ಎಲ್ಲರಿಗೂ ಸಿಗುವಂತೆ ಕಾರ್ಯ ಮಾಡು ಕರ್ತನೆ. ಆ ಮಗನು ಕೈ ಇಟ್ಟು ಮಾಡುವಂತ ಪ್ರತಿಯೊಂದು ಕೈ ಕೆಲಸನ ಆಶೀರ್ವದಿಸು ಏಸಪ್ಪ. ಹೌದು ರಾಜ, ಕುಟುಂಬವಾಗಿ ಆ ಮಗನ ಆಶೀರ್ವದಿಸು, ಬಲಪಡಿಸು ಕರ್ತನೆ. ನಿನ್ನ ಆಲೋಚನೆ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಸೂರಜ್ ಮಗನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗನ ಕರ್ತನೆ ಆಶೀರ್ವದಿಸು ದೇವ. ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಿಕವಾಗಿ ಆ ಮಗನು ಹೆಚ್ಚಾಗಿ ಬೆಳೆಯುವಂತೆ ನಿನ್ನ ರಕ್ಷಣಾ ಮಾರ್ಗದಲ್ಲಿ ಕರ್ತನೆ ದೃಢವಾಗಿ ನಿಲ್ಲುವಂತೆ ಆ ಮಗನೊಟ್ಟಿಗೆ ಮಾತನಾಡು ದೇವ. ಬೇಕಾದಂತ ಒಳ್ಳೆ ಆರೋಗ್ಯ ಕೊಡು ಕರ್ತನೆ ದೇವ. ಹೌದು ರಾಜ, ನೀನು ಆ ಮಗನ ದೇವರಾಗಿದ್ದಿ ತಂದೆಯಾಗಿದ್ದಿ ಆ ಮಗನ ಅರ್ಥ ಮಾಡಿಕೊಳ್ಳುವಂತೆ ಆ ಮಗನಿಗೆ ಬೇಕಾದಂತ ಆತ್ಮಿಕ ವರಗಳನ್ನು ತುಂಬಿಸಬೇಕೆಂದು ಆತ್ಮಿಕ ಆಶೀರ್ವಾದವನ್ನು ಕೊಡಬೇಕು ನಾನು ಒಪ್ಪಿಸಿಕೊಳ್ಳುತ್ತೇನೆ. ಈ ಒಂದು ಸಮಯದಲ್ಲಿ ಕರ್ತನೆ ಹೌದು ರಾಜ, ನಿನ್ನ ಸಭೆಗಾಗಿ ದೇವರ ರಾಜ್ಯಕ್ಕಾಗಿ ಕೊಟ್ಟಿರುವಂತ ಈ ಕಾರ್ಯಗಳನ್ನ ದಶಭಾಗ ಆಶೀರ್ವದಿಸು ಅಪ್ಪ. ಇದು ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನ ಮಾಡಿ ಕರ್ತ ಆಲೋಚನೆ ಕೊಡು ಕರ್ತನೆ. ಅದು ಮಾತ್ರವಲ್ಲ ದೇವ, ನಾವು ಕೊಟ್ಟಿರುವಂತಹ ಪ್ರತಿಯೊಬ್ಬರೂ ಸಹ ಕರ್ತನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಅಪ್ಪ. ಯಾವ ಒಂದು ಕರ್ತನೆ ಸಾಲ ಭಾರ ಇರದಂತೆ ಕರ್ತನೆ ಹೌದು ರಾಜ, ಅನೇಕರಿಗೆ ಸಹಾಯ ಮಾಡುವಂತೆ ನಮ್ಮ ಆರ್ಥಿಕ ಒಂದು ಕರ್ತನೆ ಪರಿಸ್ಥಿತಿಗಳನ್ನ ಬದಲಾಯಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ನಮ್ಮ ಸಭೆಯ ಮಕ್ಕಳು ಹೌದು ರಾಜ, ಯಾರೊಟ್ಟಿಗೂ ಕರ್ತನೆ ಯಾರ ಮುಂದೆ ಕರ್ತನೆ ಚಾಚದಂತೆ ಕರ್ತನೆ ನೀನು ಕರ್ತನೆ ಫೈನಾನ್ಸ್ ಆಗಿ ಅವರ ಕರ್ತನೆ ಸ್ಟೇಬಲ್ ಮಾಡಬೇಕೆಂದು ಬಲಪಡಿಸಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ. ಆಶೀರ್ವದಿಸು ರಾಜ. ವಾಕ್ಯ ಭಾಗವನ್ನು ಆಶೀರ್ವದಿಸು. ನಿನ್ನ ದಾಸನ ಮೂಲಕವಾಗಿ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪುತ್ರನೇ. ಚೆನ್ನಾಗಿದ್ದೀರಾ? ಹಲ್ಲೆಲೂಯಾ. ನಮ್ಮ ಮುಂದಿನ ಪ್ರಜೆಗಳು ಸಹ ಹಲ್ಲೆಲೂಯಾ ಕಲ್ತ್ಕೊಂಡಿದ್ದಾರೆ. ತುಂಬಾ ಸಂತೋಷ. ಈಗ ನಾವು ನೀವು ಅನೌನ್ಸ್ಮೆಂಟ್ ನೋಡ್ತಾ ಇರಿ. ನಾನು ಅದೇನು ಅಂತ ಕೂಡ ಹೇಳ್ತೀನಿ. ಫಸ್ಟ್ ಈ ಒಂದು ಏಪ್ರಿಲ್ 1 ವೆಡ್ನೆಸ್ಡೇ ನಮ್ಮ ಸಭೆಯಲ್ಲಿ ಏನ್ ನಡೀತೆ ಬೆಳಿತಾವ ಆರಾಧನೆಯಲ್ಲಿ 6 ಗಂಟೆಗೆ ಜ್ಞಾಪಕ ಇಟ್ಕೊಳ್ಳಿ. 6:30 ಓಕೆ, ತೊಂದರೆ ಇಲ್ಲ. 6 o'clock ಸ್ವಲ್ಪ ಅರ್ಧ ಗಂಟೆ ಮುಂಚೆ ಹಾಕ್ಬಿಟ್ಟಿದ್ದಾರೆ. ಅರ್ಧ ಗಂಟೆ ಬೇಗ ಬನ್ನಿ. 5:30 ಬಂದು ಪರವಾಗಿಲ್ಲ. 6 ಗಂಟೆ 6:30 ಹಾಕ್ಬಿಟ್ಟು ಮಿಸ್ಟೇಕ್ ಆಗಿ ತೊಂದರೆ ಇಲ್ಲ. 6 ಗಂಟೆಗೆ 6 o'clockಗೆ ಬಾ ಬೈ. ನಮ್ಮ ಚರ್ಚಲ್ಲಿ ಒಂದು ಒಳ್ಳೆ ಒಂದು ಇನ್ನೊಂದು ಕಾರ್ಯ ಏನಿದೆ ಗೊತ್ತಾ? ಒಳ್ಳೆದ ಕೆಟ್ಟ ಗೊತ್ತಿಲ್ಲ, ತಪ್ಪನ ಕಟ್ಟಕ್ಕಂತ ಒಳ್ಳೇದು ಹೇಳ್ಬೇಕಾದ್ರೆ ಮಾತ್ರ ಅಟೆಂಟಿವ್ ಆಗಿ ಕೇಳಿಸ್ಕೊಂಡ್ರೆ ಅದು ಮನುಷ್ಯನ ಒಂದು ಸ್ವಭಾವ, ಟೆಂಡೆನ್ಸಿ ಆಫ್ ಮ್ಯಾನ್. ಎರಡನೇದಾಗಿ ಇದಾಗ್ತದೆ ಹಾಕೊಂಡ್ಬನ್ನಿ. ಕಾಣಿಸ್ತಾ ಇಲ್ವಾ? ಕಲರ್ ಹಾಕ್ತಾನ. ಸರಿ, ಥರ್ಡ್ ನಾವು ನೋಡ್ತೀವಿ ಅವತ್ತು. ಇದು ಗುಡ್ ಫ್ರೈಡೇ ಗೊತ್ತಲ್ಲ?
ಯೇಸು ಕ್ರಿಸ್ತನು ನಮಗಾಗಿ ಸತ್ತಂತ ಒಂದು ದಿನವಾಗಿ ಲೋಕವೇ ಆಚರಣೆ ಮಾಡುವಂತ ಒಂದು ದಿನವಾಗಿದೆ. ಆ ದಿನ ನಾವು 8:00 ಸರ್ವಿಸ್ ಇದೆ. ದಯವಿಟ್ಟು ಆ ಒಂದು ಸರ್ವಿಸ್ ಸಹ ಬರಬೇಕು ಅಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇವೆ. 4ನೇ ತಾರೀಕು ಶನಿವಾರ, ಈ ಒಂದು ವಾರದಲ್ಲಿ ಭಾನುವಾರ ಫಸ್ಟ್. ಆದ್ರೆ ನಾವು ಪಾಸ್ಟರ್ ಕಮಿಟಿ ಆ ದಿನ ಮಾಡ್ತಾ ಇಲ್ಲ, ಶನಿವಾರ ಮಾಡ್ತೀವಿ. ದಯವಿಟ್ಟು ಪಾಸ್ಟರ್ ಕಮಿಟಿ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಬೇಕು. ಭಾನುವಾರ ಈಸ್ಟರ್ ಇರುವುದರಿಂದ ಕೆಲವರಿಗೆ ಕೇಳ್ಕೊಂಡಿದ್ದಾರೆ, ಈಸ್ಟರ್ ಇರೋದ್ರಿಂದ ಈಸ್ಟರ್ ಎಗ್ ತಿನ್ಬೇಕು ಆಂಟಿ, ನೀವು ನಮ್ಗೆ ಸ್ವಲ್ಪ ಶನಿವಾರನೇ ಮಾಡಿದ್ವಿ ಅಂತ. ಓಕೆನಾ? ಅದಕ್ಕೋಸ್ಕರವಾಗಿ ಈಸ್ಟರ್ ಎಗ್ ತಿನ್ಕೊಂಡಿರುವ ನೀವು. ನಾವು ಶನಿವಾರ 4:00 ಸಹಪಾನ ಸಮಿತಿ ಇರ್ತದೆ ನಮ್ಮ ಸಭೆಯಲ್ಲಿ. Those who are in the pastor committee, please listen carefully. On Saturday 4:30 you have to come for the pastor committee. Okay na? ನಂತರ ನೆಕ್ಸ್ಟ್ ಸಂಡೇ, ಮೊದಲನೇ ಸಂಡೇ ಆಗಿರೋದ್ರಿಂದ 5ನೇ ತಾರೀಕು ಆ ದಿನ ನಮಗೆ ಕಮ್ಯೂನಿಯನ್ ಇರ್ತದೆ. ಅದಕ್ಕಾಗಿ ಆ ಒಂದು ಕಮ್ಯೂನಿಯನ್ಗೋಸ್ಕರ, ಕರ್ತನ ಭೋಜನಕ್ಕೋಸ್ಕರ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಂಡವರಾಗಿ ಆ ದಿನ ಬರ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವರಾಗಿದ್ದೇವೆ. ಆ ದಿನ ಮತ್ತೊಂದು ಕಾರ್ಯ ಸಹ ಮಾಡಬೇಕು. ಯಾರಿಗಾದ್ರೂ ನಾಲ್ಕ ಇದ್ರೆ ನೋಡೋಣ. ಈಸ್ಟರ್ ಆಫ್ ನೀವು ಮುಂದಿನ ತಗೊಂಡ್ ಬರ್ಬೇಕು. ಯಾವಾಗ ಎವ್ರಿ ಇಯರ್ ನಾ ಹೇಳ್ತೀನಿ, ನಾನು ನಾಲ್ಕ ಇದ್ರೆ ನನಗೆ ಖಾಲಿ ಮಾತ್ರ ಕೊಡ್ತೀನಿ. ಎಷ್ಟು ನೀವು ದೇವರ ಆತ್ಮ ಮಾತನಾಡಿದನೋ ಅಷ್ಟು ನೀವು ಅದನ್ನ ಹಾಕಿ ಅದನ್ನ ನೀವು ನೆಕ್ಸ್ಟ್ ಸಂಡೇ ತೆಗೆದುಕೊಂಡು ಬರ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳೋರಾಗಿದ್ದೇವೆ. ಎಷ್ಟು ಜನ ನೀವು ವಾಕ್ಯ ಕೇಳಕ್ಕೆ ಸಿದ್ಧರಾಗಿದ್ದೀರಿ? ಈವರೆಗೂ ದೇವರು ನಮ್ಮನ್ನು ಆರಾಧನೆ ನಡೆಸಿದ್ದಾನೆ. ನಾವು ಆತನೊಟ್ಟಿಗೆ ಮಾತನಾಡುವಂತೆ, ನಾವು ಭಾರಗಳನ್ನ ಹೇಳಿಕೊಳ್ಳುವಂತೆ, ಕಷ್ಟಗಳನ್ನ ಹೇಳಿಕೊಳ್ಳುವಂತೆ ಅಲ್ವಾ, ಆತನ ಪ್ರಸನ್ನತೆ ನಾವು ಗ್ರಹಿಸಿಕೊಳ್ಳುವಂತೆ, ಆತನ ಪ್ರಸನ್ನತೆ ನಾವು ಇರುವಂತೆ ದೇವರು ನಮ್ಮನ್ನು ಮಾಡಿದ್ದಾನೆ. ಅದ ನಂತರ ನಾವು ನೋಡುವಂಥದ್ದು ಆತನ ವಾಕ್ಯವನ್ನ ಕೇಳುವಂತ ಸಮಯಕ್ಕೆ ಬಂದಿದ್ದೇವೆ ಅಲ್ವಾ. ಆತನ ವಾಕ್ಯಗಳು ನಮ್ಮನ್ನ ಏನ್ ಮಾಡುವಂತದ್ದಾಗಿದೆ, ಬಲಪಡಿಸುವಂತದ್ದು. ಆತನ ವಾಕ್ಯವೇ ನಮಗೆ ಬೇಕು, ನಮ್ಮ ಆತ್ಮಕ್ಕೆ ಬೇರೆ ಯಾವ ಒಂದು ಕಾರ್ಯಗಳು ನಮ್ಮ ಆತ್ಮವನ್ನ ಬಲಪಡಿಸಲ್ಲ ಪ್ರಿಯ. ಆತನ ಒಂದು ಆತ್ಮನೇ, ಆತನ ವಾಕ್ಯವೇ ನಮ್ಮನ್ನ ಬಲಪಡಿಸಿ ಆತನಲ್ಲಿ ಜೀವಿಸುವಂತೆ ಮಾಡುವಂಥದ್ದು. ಬೇರೆ ಯಾವ ಒಂದು ಕಾರ್ಯಗಳು ಈ ಲೋಕದಲ್ಲಿ ನಮ್ಮನ್ನ ಆತನಲ್ಲಿ ಜೀವಿಸುವಂತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನೇ ಆಗಿರ್ಬೋದು ಪ್ರಿಯರೇ, ಆದ್ರೆ ಆತನ ವಾಕ್ಯವೇ ನಮ್ಮನ್ನ ಆತನಲ್ಲಿ ಬಲಪಡಿಸುವಂತದ್ದು. ಯಾಕಂದ್ರೆ ನಮ್ಮ ಆತ್ಮ ಬಲಗೊಳ್ಳಿಲ್ಲ ಅಂದ್ರೆ ನಾವೇನೋಗ್ತೇವೆ, ಕುಂದೋಗ್ತೀವಿ. ನಮ್ಮ ಒಳಗಡೆ ಕುಂದೋದ್ರೆ, ಒಳಗಿನ ಮನುಷ್ಯ ಕುಂದೋದ್ರೆ ಹೊರಗಡೆ ಸಹ ನಾವು ಕುಂದೋಗ್ತೇವೆ. ಏನಾಗ್ಬಿಡುತ್ತಂದ್ರೆ ಸೈತಾನ ನಮ್ಗೆ ಜಯಗೊಳ್ತಾನೆ, ಟೆಂಪ್ಟೇಷನ್ಸ್ ನಮ್ಮನ್ನ ಜಯಗೊಳ್ತದೆ. ಅದಕ್ಕೋಸ್ಕರವಾಗಿ ನಾವು ವಾಕ್ಯದಲ್ಲಿ ಬಲಗೊಳ್ಬೇಕು. ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ವಿಶೇಷ ಅತಿಥಿ ಇದ್ದಾರೆ, ಗೆಸ್ಟ್ ಸ್ಪೀಕರ್ ಇದ್ದಾರೆ. ಅವರ ಹೆಸರು ಡಾಕ್ಟರ್ ನವೀನ್ ಕುಮಾರ್. ಅವರು ಎಕ್ಸ್ ಡೈರೆಕ್ಟರ್ ಆಫ್ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಅವರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಕೆಲಸ ಮಾಡುವಂತ ಡಾಕ್ಟರ್, ಚೈಲ್ಡ್ ಸರ್ಜನ್ ಆಗಿದ್ದಾರೆ. ಅವರಿಗೆ 2 ಮಕ್ಕಳಿದ್ದಾರೆ, ಮದುವೆ ಆಗಿದ್ದಾರೆ. ಈಗ ನಾವು ಅವರ ಮೂಲಕವಾಗಿ ವಾಕ್ಯ ಕೇಳುವವರಾಗಿದ್ದೇವೆ. ಐ ವೆಲ್ಕಮ್ ಡಾಕ್ಟರ್ ನವೀನ್ ಕುಮಾರ್ ಟು ಕಮ್ ಫಾರ್ವರ್ಡ್ ಅಂಡ್ ಶೇರ್ ದ ಗೋಸ್ಪೆಲ್. ಥ್ಯಾಂಕ್ ಯು. ಇಂದು ನಿಮ್ಮೆಲ್ಲರೊಟ್ಟಿಗೆ ದೇವರನ್ನ ಆರಾಧಿಸುವಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುವಂತ. ದೇವರಿಗೆ ಯಾಕೆ ಸ್ತೋತ್ರ ಹೇಳಬೇಕು? ದೇವರಿಗೆ ಸ್ವಾಮಿ ನೀನು ದೊಡ್ಡವನು, ನೀನು ಬಲಾಢ್ಯನು, ನೀನು ಸರ್ವಶಕ್ತನು. ಯಾಕೆ ಅವರಿಗೆ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಒಂದು ಸಲ ನಾನು ಕೇಳ್ತಾ ಇದ್ದೆ, ಸ್ವಾಮಿ ಪ್ಲೀಸ್ ಡೋಂಟ್ ಮೈಂಡ್, ಯಾಕೆ ನನ್ನನ್ನು ಆರಾಧಿಸಿ ಹೊಗಳಬೇಕು, ಕೊಂಡಾಡಬೇಕು ಎಂದೆಲ್ಲ ಆಜ್ಞೆ ಕೊಟ್ಟಿದ್ದಿ, ಯಾಕೆ? ಆಗ ಒಂದು ಉಪಮೆ ನನ್ನ ಗಮನಕ್ಕೆ ಬಂತು. ಸನ್ಫ್ಲವರ್ಸ್ ಅಲ್ಲವೇ, ಸೂರ್ಯಕಾಂತಿ ಹೂವುಗಳು, ಅದು ಸೂರ್ಯನ ಕಡೆಗೆ ಮುಖವನ್ನ ಬಾಗಿಸ್ತದೆ. ಯಾಕೆ? ಸೂರ್ಯನ ಕಡೆಗೆ ತಿರುಗುವಾಗ ಅದಕ್ಕೆ ಜೀವ, ಅದಕ್ಕೆ ಬಲ. ಯಾವುದೋ ಒಂದು ಸೂರ್ಯಕಾಂತಿ ಹೂವು, ನೋಡಿ ನಾನು ಸೂರ್ಯನ ಹತ್ತಿರ ನೋಡ್ತಾ ಇರೋದ್ರಿಂದ ಸೂರ್ಯನಿಗೆ ಪ್ರಭೆ ಎಂದು ಹೇಳಿದ್ರೆ ಅದು ಸರಿಯೇ ಇಲ್ಲ. ದೇವರು ಪ್ರೀತಿ ಸ್ವರೂಪ. ನನ್ನ ಕಡೆಗೆ ನೋಡಿ, ನನ್ನನ್ನು ಕೊಂಡಾಡಿ, ಸುತ್ತಮುತ್ತಲು ನೋಡೋದು ಬೇಡ, ನಿಮ್ಮನ್ನು ನೀವೇ ನೋಡೋದು ಬೇಡ, ನನ್ನ ಕಡೆಗೆ ನೋಡ್ರಿ ಎಂಬ ಆಜ್ಞೆ ಕೊಟ್ಟಿದ್ದಾನೆ. ನಾವು ಆತನ ಹತ್ರ ನೋಡಿ, ಸ್ವಾಮಿ ನಿನ್ನನ್ನು ನೋಡ್ತಾ ಇದ್ದೇವೆ, ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ, ನಿನ್ನನ್ನು ಹೊಗಳ್ತಾ ಇದ್ದೇವೆ, ನನ್ನ ಬಗ್ಗೆ, ಸುತ್ತಮುತ್ತಲಿರುವ ಸಂಗತಿಗಳ ಬಗ್ಗೆ, ನನ್ನ ವಿಚಾರದ ಬಗ್ಗೆ
ಆಲೋಚನೆ ಮಾಡ್ತಾ ಇದ್ದೀವಿ. ಆಮೇನ್. ಆದ್ದರಿಂದ ದೇವರನ್ನು ಕೊಂಡಾಡ, ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಆದ್ದರಿಂದ ಉತ್ತಮವಾದ ಗಾಯನ ಮತ್ತು ಈ ಸ್ತೋತ್ರ ಗೀತೆಗಳನ್ನು ನೀವೆಲ್ಲ ಹಾಡಿದ್ದೀರಿ. ನಿಮ್ಮೊಟ್ಟಿಗೆ ಸೇರುವಂಥದ್ದು ನನಗೆ ಸಿಕ್ಕಿದ ಅವಕಾಶ. ಒಂದು ಕುಟುಂಬ ಹೋಲಿ ಲ್ಯಾಂಡ್ ಇಸ್ರೇಲ್ ದೇಶಕ್ಕೆ ಪ್ರಯಾಣ ಮಾಡಿದಂತೆ ಕಥೆ ಅಷ್ಟೆ. ಅಲ್ಲಿ ಅವರಲ್ಲಿ ಒಬ್ಬ 8-10 ಜನ ಇದ್ದಾರೆ. ಅವರಲ್ಲಿ ಚಿಕ್ಕಪ್ಪ ಮಾತ್ರ ಬಹಳ ಕಠಿಣ ವ್ಯಕ್ತಿ, ಎಲ್ಲರೂ ತಲೆ ತಿನ್ನುವಂತಹ ವ್ಯಕ್ತಿ. ಅಯ್ಯೋ, ಇವರು ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅಲ್ಲಿ ಹೋದಾಗ ರೋಗ ಬಂತು, ಕಾಯಿಲೆ ಜಾಸ್ತಿ ಆಯ್ತು, ತೀರ್ಕೊಂಡ್ರು. ಹಾಗೆ ಎಲ್ಲರೂ ಹೇಳಿದ್ರಂತೆ, ಇಲ್ಲೋ ನಿಮ್ಮ ಮೃತದೇಹವನ್ನ ತಿರುಗಿ ನಿಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಂಸ್ಕಾರಗಳನ್ನೆಲ್ಲ ಮಾಡೋದು ಬಹಳ ಕಠಿಣ, ಖರ್ಚು ಜಾಸ್ತಿ, ಇಲ್ಲೇ ಎಲ್ಲ ಮುಗಿಸ್ಬಿಡು ಎಂದು ಹೇಳಿದ್ರಂತೆ. ಆಗ್ಲೂ ಅವ್ರು ಹೇಳಿದ್ರು, ಬೇಡಪ್ಪ, 2000 ವರ್ಷದ ಹಿಂದೆ ಒಬ್ಬರನ್ನ ಇಲ್ಲಿ ಸಮಾಧಿ ಮಾಡಿ ಎದ್ದು ಬಂದ್ರು, ಆ ಚಾನ್ಸ್ ನಾವು 2000 ವರ್ಷಗಳ ಹಿಂದೆ ಸೈತಾನನು ತಿಳ್ಕೊಂಡಿದ್ದ, ಏನು ತಿಳ್ಕೊಂಡಿದ್ದ? ಗೆದ್ದೆ ನಾನು. ಆದ್ರೆ ಯೇಸು ಸ್ವಾಮಿ ಹೇಳಿದ್ದೇನು? ಎಸ್, ಟೆಟೆಲೆಸ್ಟೈನ್, ಇಟ್ ಇಸ್ ಫಿನಿಶ್ಡ್. ಐ ಆಮ್ ಫಿನಿಶ್ಡ್ ಅಲ್ಲ, ಇಟ್ ಈಸ್ ಫಿನಿಶ್ಡ್. ಹೌದು, ನೀನು ಕೊಟ್ಟ ಕೆಲಸ ಅದನ್ನು ಮುಗಿಸಿದ್ದೇನೆ. ಹಲ್ಲೆಲೂಯಾ. ಅದು ಶಿಲುಬೆಯಲ್ಲಿ ಪೂರ್ತಿಯಾಯಿತು. ಆದ್ದರಿಂದ ನಮಗೆ ಅವಕಾಶ ಅಲ್ಲದೆ, we receive forgiveness and new life because of that. ಆ ಸಂಗತಿಗಳನ್ನ, ಹಿಸ್ಟಾರಿಕ್ ಇವೆಂಟ್ಸ್, ಐತಿಹಾಸಿಕ ಸಂಗತಿಗಳನ್ನ ನೆನಪಿಸುವಂತ, ಜ್ಞಾಪಿಸುವಂತ ಈ ವಾರ, ಇದೇ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮಾರ್ಚ್ ಕೊನೆ ಭಾಗದಲ್ಲಿ ನಡೆಯುತ್ತಾ, ನಮಗೆ ಸರಿಯಾಗಿ ಗೊತ್ತಿಲ್ಲ ಎಕ್ಸಾಕ್ಟ್ ಟೈಮ್. ಆದರೆ ಹೌದು, ಪಸ್ಕ ಹಬ್ಬದ ಸಮಯ ಅದು ನಡೆಯಿತು, ನಮಗೆ ಗೊತ್ತುಂಟು. 4 ವರ್ಷಗಳ ಅಂತರ ಇದ್ದಿರಬಹುದು ಐತಿಹಾಸಿಕ ತಜ್ಞರು ಹೇಳೋ ಪ್ರಕಾರ. ಆದರೆ ನಮಗೆ ಗೊತ್ತುಂಟು, ಇದು ನಿಜವಾಗಿ ನಡೆದ ಸಂಗತಿಗಳು. ಅದು ಈ ಇತಿಹಾಸವನ್ನು ಎರಡಾಗಿ ವಿಭಜಿಸಿದ ಸಂಗತಿಗಳು ಅಲ್ಲವೇ? ಮೊಟ್ಟ ಮೊದಲನೇದಾಗಿ ನಾವು ಈ ಸಂಗತಿಗಳನ್ನು ಆಲೋಚನೆ ಮಾಡುವಾಗ ನೆನೆಸುವಂಥದ್ದು ದ ಅರ್ಲಿ ಎಂಥೂಸಿಯಾಸಮ್ ಅಥವಾ ಆರಂಭಿಕ ಉತ್ಸಾಹ. ಯೇಸು ಸ್ವಾಮಿ ಬಂದಿದ್ದಾರೆ, ಮೆಸ್ಸಿಯನು ಬಂದಿದ್ದಾನೆ, ಈಗ ಈತನು ಯೆರೂಸಲೇಮ್ ನಗರಕ್ಕೆ ಬಂದಿದ್ದಾನೆ. ಎಲ್ರಿಗೂ ಸಂತೋಷ, ಎಲ್ರಿಗೂ ಉತ್ಸಾಹ. ಗರಿಗಳನ್ನ ಹಿಡಿದು ಅವರು ಪಾಮ್ ಲೀವ್ಸ್ ಅದನ್ನ ತೆಗೆದುಕೊಂಡು ಅವರು ಹೋಗ್ತಾ ಇದ್ದಾರೆ. ಹೊಸನ್ನ ಕರ್ತನ ನಾಮದಲ್ಲಿ ಬರುವವನಿಗೆ ಆಶೀರ್ವಾದ. ಹೊಸನ್ನ ಎಲ್ಲರೂ ಭಾವಿಸ್ತಾರೆ, ಈಗ ಬರ್ತಾ ಇದ್ದಾನೆ, ಮೆಸ್ಸಿಯನು ಬಂದಿದ್ದಾನೆ, ತನ್ನ ರಾಜ್ಯವನ್ನು ಈಗ ಆಡಳಿತವನ್ನು ಆರಂಭಿಸಲಿಕ್ಕೆ ಬಂದಿದ್ದಾನೆ. ಇದಕ್ಕಾಗಿ ನಾವು ಇಷ್ಟು ಸಮಯ ನಾವು ಕಾಲವನ್ನು ವ್ಯಯ ಮಾಡ್ತಾ ಇದ್ದೇವೆ, ಎದುರು ನೋಡ್ತಾ ಇದ್ದೇವೆ. ರೋಮನ್ ದಬ್ಬಾಳಿಕೆಯಿಂದ ನಮ್ಮನ್ನು ಬಿಡಿಸುವ ಆತನು ಬಂದಿದ್ದಾನೆ ಎಂದು ಅವರಿಗೆಲ್ಲ ಸಂತೋಷ, ಎಷ್ಟು ಉತ್ಸಾಹ. ಎಲ್ಲರೂ ಕುಡಿದಾಡ್ತಾ ಇದ್ದಾರೆ ಸಂತೋಷದಿಂದ. ಶಿಷ್ಯರಿಗೂ ಬಹಳ ಸಂತೋಷ. ಅಯ್ಯೋ, 3.5 ವರ್ಷ ಇವರು ಹಿಂದೆ ಹೋಗ್ತಾ ಇದ್ದವು ಊರಿಂದ ಊರಿಗೆ, ಆದರೆ ಈಗಾದರೂ ಸ್ವಲ್ಪ ಪರವಾಗಿಲ್ಲ, ಈಗ ಬಂದಿದ್ದಾರೆ, ತನ್ನ ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ತೋರಿಸಿ ತನ್ನ ರಾಜ್ಯವನ್ನ ಈಗ ಅಲ್ಲಿ ಪ್ರಬಲಗೊಳಿಸಲಿದ್ದಾನೆ ಎಂಬ ಭಾವನೆ. ಎಲ್ಲರಿಗೂ ಸಂತೋಷ, ಆರಂಭಿಕ ಉತ್ಸಾಹ. ಆದರೆ ಅದು ನಿಜ
ನಿಜವಾದ ನಂಬಿಕೆಯಿಂದ ಸಮರ್ಪಣೆಯಿಂದ ಬಂದಂಥ ಉತ್ಸಾಹವಲ್ಲ, ಅಲ್ಲವೇ? ಯಾಕೆ? ಹೊಸನ್ನ ಎಂದು ಕೂಗಾಡಿದ ಜನ ಒಂದೇ ಕೆಲವು ದಿನಗಳ ನಂತರ ಏನ್ ಹೇಳಿದ್ರು? ಶಿಲುಬೆಗೆ ಹಾಕಿ. ಯಾರನ್ನು ಬಿಡಿಸ್ಬೇಕ್ರಿ ನಿಮಗೆ? ಬರಬ್ಬನನ್ನು ಬಿಡಿಸ್ರಿ. ಖಂಡಿತ ಬರಬ್ಬನನ್ನು ಬಿಡಿಸ್ಬೇಕಾ? ಹೌದು ಹೌದು, ಬರಬ್ಬನನ್ನು ಬಿಡಿಸಿ. ಈತನನ್ನ ಕೊಂದ ಆ ಪಾಪವಿದ್ರೆ ನಮ್ಮ ತಲೆ ಮೇಲಿರಲಿ, ನಮ್ಮ ಸಂತತಿಗಳ ತಲೆ ಮೇಲೆ. ಎಂಥ ಶಾಪವನ್ನು ತಮಗೆ ತಾವೇ ಕೊಟ್ಟುಕೊಂಡಿರುವಾಗ, ಆದರೆ ನಾವೆಲ್ಲ ಅದರಲ್ಲಿ ಪ್ರತಿಬಿಂಬಿತು. ನಾವು ಕೆಲವೊಮ್ಮೆ ಉತ್ಸಾಹದಿಂದ ಹೊಸನ್ನ ಎಂದು ಹೇಳುವಂಥವರು. ಕೂಟಗಳಲ್ಲಿ ಬಂದಾಗ, ಓ ಸ್ವಾಮಿ ನಿನಗೆ ಸ್ತೋತ್ರ, ನಿನಗಾಗಿ ಹೊಸನ್ನ. ಅದು ಸರಿ, ಅದು ನಿಜ, ಅದು ಖಂಡಿತ ಮಾಡಬೇಕು. ಹೊಸನ್ನ ಎಂದು ಹೇಳುವಂಥದ್ದು ಸತ್ಯ, ಅದು ಒಳ್ಳೆಯದು. ಯೇಸು ಸ್ವಾಮಿ ಕೂಡ ಅದನ್ನು ಹೊಗಳಿದ, ಅಲ್ಲವೇ? ಏನು ಹೇಳಿದ? ಅವರು ಹಾಡದೇ ಇದ್ರೆ, ಅವರು ಕೂಗದೇ ಇದ್ರೆ ಈ ಕಲ್ಲುಗಳು ಕೂಗಾಡ್ತವೆ. ಅದು ಹೇಳಿದ್ದು ನಿಜ, ಆದರೆ ಅದು ಸಾಲದು. ಮತ್ತಾಯ 21ನೇ ಅಧ್ಯಾಯ, ಮತ್ತಾಯ 21:19. ಮತ್ತಾಯ 21:19. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ 21ನೇ ಅಧ್ಯಾಯವೇ? Is it, sorry, 27, yeah, is that ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. okay? Is that Matthew 27? 26. ಆಗ ಬಡಪನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡುಗಳಿಂದ ಓಡಿಸಿ ಶಿಲುಬೆಗೆ ಹಾಕಿಸುವುದಕ್ಕೆ ಒಪ್ಪಿಸಿದನು. Okay, then it's the previous chapter. The entry into Jerusalem. Is that the previous chapter? 21. Sorry, 21. Yes, 21 verse Hosanna. Sorry, verse 9, not 19. Okay. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗಿಸಿದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. Yes, Hosanna to the Son of David. Yes. Blessed is he who comes in the name of the Lord. Amen. ನಾವೆಲ್ಲರೂ ಹೇಳುತ್ತೇವೆ ಹೊಸನ್ನ. ದಾವೀದನ ಕುಮಾರನು, ಕರ್ತನ ಹೆಸರಿನಲ್ಲಿ ಬರುವಾತನು, ಆತನು ಬರುತ್ತಿದ್ದಾನೆ. 2 ಮೆರವಣಿಗೆಗಳು ಒಂದೇ ಸಮಯದಲ್ಲಿ ನಡೀತಾ ಇದ್ದವು ಎಂದು ಐತಿಹಾಸಿಕ ತಜ್ಞರು ಹೇಳುತ್ತಾರೆ. ಯಾಕೆ? ಪಾನ್ಷಿಯಸ್ ಪೈಲಟ್ ಅವರು ಅಲ್ಲಿ ಪಶ್ಚಿಮದಲ್ಲಿ ಇರುವಂತ ಒಂದು ಕರಾವಳಿ ಅಲ್ಲಿಂದ ಬರುವಂತ ಸಿಸೇರಿಯಾ ಮ್ಯಾರಿಟಿಮಾ ಎಂಬ ಪಟ್ಟಣದಿಂದ ಅವರು ಬರ್ತಾರೆ ಯೆರೂಸಲೇಮ್ ನಗರಕ್ಕೆ. ಯೆರೂಸಲೇಮ್ ನಗರದಲ್ಲಿ ಪಸ್ಕ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಮಂದಿ ಬಂದು ಸೇರುವಂತ ಆ ಸಮಯ. ಆಗ ದಂಗೆಗಳು ಬರುವಂತ ಸಂದರ್ಭವಿರಬಹುದು. ಆದ್ದರಿಂದ ರೋಮನ್ ಸಿಪಾಯಿಗಳು ಎಲ್ಲರೂ ಒಂದು ಮಾರ್ಚ್ ಪಾಸ್ಟ್ ಮಾಡಿ ತಮ್ಮ ಬಲವನ್ನ ತೋರಿಸುವಂತ ಆ ಪದ್ಧತಿ ಇತ್ತಂತೆ. ಆತನು ಪಶ್ಚಿಮದಿಂದ ಬಂದು ದೊಡ್ಡ ಒಂದು ರಥದಲ್ಲಿ ಆತನು ಅಥವಾ ಕುದುರೆಯನ್ನ ಏರಿ ಆತನು ಬರುತ್ತಾನೆ ಒಳಗಿಂದ. ಆಗ ಅವರ ಹಿಂದೆ ನೂರಾರು ಬಲಿಷ್ಠರಾದ ಈ ಸೈನಿಕರು ಹಿಂದಿನಿಂದ ಬರುವಂತಹ, ಅವರನ್ನ ಹಿಂಬಾಲಿಸಿ ಬರುವಂತಹ ಪದ್ಧತಿ. ಆದರೆ ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಬರುತ್ತಾನೆ. ಕುದುರೆಯನ್ನೇರಿ ಅಲ್ಲ, ಕರ್ತೇಸವಾಗಿ ಮಾಡಿ ಬರ್ತಾ ಇದ್ದಾನೆ.
ಶಾಂತ ರೂಪದಲ್ಲಿ ಬರ್ತಾ ಇದ್ದಾನೆ. ಪ್ರವಾದನೆಯನ್ನ ಪೂರೈಸುವುದಕ್ಕೆ ಬರ್ತಾ ಇದ್ದಾನೆ. ಆತನು ಪೂರ್ವದಿಂದ ಬರ್ತಾ ಇದ್ದಾನೆ, ಒಳಕ್ಕೆ ಬರ್ತಾ ಇದ್ದಾನೆ. ಎಲ್ಲ ಸಂಗತಿಗಳು, ಎರಡೂ ಸಂಗತಿಗಳು ಒಂದೇ ಸಮಯಕ್ಕೆ ನಡೆಯುತ್ತಾ ಇವೆ. ಎಂಥ ವ್ಯತ್ಯಾಸ! ಒಂದು ಮೆರವಣಿಗೆಯಲ್ಲಿ ಕೊಬ್ಬು, ದರ್ಪ, ಮಾನವನ ಗರ್ವ, ಓ ನಾನು ಯಾರು ಗೊತ್ತೇ ಎನ್ನುವಂಥ ಆ ದರ್ಪ. ಇನ್ನೊಂದು ಕಡೆಯಲ್ಲಿ ದೇವಾಧಿದೇವನು ಸೃಷ್ಟಿಕರ್ತನು, ಆದರೆ ಕತ್ತೆಯ ಸವಾರಿ ಮಾಡಿ ಬರ್ತಾ ಇದ್ದಾನೆ. ಮಾನವನ ಗರ್ವ, ದರ್ಪ ಅದು ಸ್ವಾಭಾವಿಕ. ಅದು ಏನು ಕಲಿಸಬೇಕಾದ ಅವಶ್ಯಕತೆ ಇಲ್ಲ. ಚಿಕ್ಕ ಮಕ್ಕಳಿಗೆ ಹೇಗೆ ಗರ್ವ ಬೇಕು ಗೊತ್ತಾ? ಹೀಗೆ ಮಾಡಿ ನಮಗೆ ನ್ಯಾಚುರಲ್ ಆಗಿ ಬರ್ತದೆ, ಸ್ವಾಭಾವಿಕವಾಗಿ ಬರ್ತದೆ ಅಲ್ಲವೇ? ನಾವೇನೋ ಇಲ್ಲಿ ನಾವು ಯಾವಾಗಲೂ ಇದ್ದೇವೆ ಎನ್ನುವಂಥ ಭಾವನೆ. ಯಾವ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಪರ್ಮನೆಂಟ್ ಅಡ್ರೆಸ್. ಆದ್ರೆ ನಿಜಾನ ಮಿಸ್ಟರ್ ಸತೀಶ್ ಕೇಳಿ ಅವರ ಫಾರ್ಮ್ ಫಿಲ್ ಮಾಡಬೇಕಾದ್ರೂ ಪರ್ಮನೆಂಟ್ ಅಡ್ರೆಸ್ ಫಿಲ್ ಮಾಡಬೇಕು. ಆದ್ರೆ ಪರ್ಮನೆಂಟ್ ಅಲ್ಲ, ಅದು ತಾತ್ಕಾಲಿಕ. ಆದ್ರೆ ಹಾಗೆ ಬರೀದೇ ಇದ್ರೆ ಯಾವ ಜಾಬು ಸಿಕ್ಕಲ್ಲ, ಯಾವ ಕಾರ್ಡ್ ಕೂಡ ಸಿಕ್ಕಲ್ಲ. ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಈ ಪಾನ್ಷಿಯಸ್ ಪೈಲಟ್ ಪೊಂತ್ಯ ಪಿಲಾತ ಬರ್ತಾ ಇದ್ದಾನೆ ಗರ್ವದಿಂದ. ಆದರೆ ಇನ್ನೊಂದು ಕಡೆಯಿಂದ ದೇವಾಧಿದೇವನು ಸೃಷ್ಟಿಕರ್ತನು ಬರ್ತಾ ಇದ್ದಾನೆ. ಆರಂಭಿಕ ಉತ್ಸಾಹ ಅದು ಎಲ್ಲರೂ ತೋರಿಸ್ತಾ ಇದ್ದಾರೆ. ಬಹಳ ಜನ ಹಿಂದೆ ಬರ್ತಾ ಇದ್ದಾರೆ. ಎಲ್ಲ ಸರಿಯಾಗಿರುವಾಗ ಏನೂ ತೊಂದರೆ ಇಲ್ಲ. ದೇಮನು ಡೀಮಸ್ ಪೌಲ 2 ಸಲ ಅವನ ಬಗ್ಗೆ ಬರೀತಾನೆ, ನನ್ನ ಜೊತೆಗೆ ಕೆಲಸಗಾರ ದೇಮನು ನಿಮಗೆ ವಂದನೆಗಳನ್ನು ಹೇಳುತ್ತಾ ಇದ್ದಾನೆ. ಆದರೆ ಕೊನೆಯಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾನೆ, ದೇವನು ಏನು ಮಾಡಿದ? ಹೌದು, ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಕೊಲೊಸ್ಸೆ ಅದು ಹೋಗ್ಬಿಟ್ಟಿದ್ದಾನೆ. ಏನಾಯಿತು? ಆರಂಭಿಕ ಉತ್ಸಾಹವಿತ್ತು, ಅದರ ನಂತರ ಎಲ್ಲ ಹೋಗ್ಬಿಡ್ತು. ಅದರಲ್ಲಿ ಮಣ್ಣಿರಲಿಲ್ಲ, ಜಾಸ್ತಿ ಇರಲಿಲ್ಲ, ಬಹಳ ಕಡಿಮೆ, ಸೂಪರ್ಫಿಷಿಯಲ್. ಆದರೆ ನಾವು ಹೇಳಬೇಕು, ಸ್ವಾಮಿ ನನಗೆ ಬೇಕು, ಆರಂಭಿಕ ಉತ್ಸಾಹ ಬೇಕು, ಆದರೆ ನಿನ್ನನ್ನು ಹಿಂಬಾಲಿಸುವಂತಹ ಸ್ಟೇಯಿಂಗ್ ಪವರ್, ಐ ನೀಡ್ ದಟ್. ಆದರೆ ನಿನ್ನಿಂದ ಮಾತ್ರ ಅದು ಸಾಧ್ಯ ಸ್ವಾಮಿ. ನಿನ್ನನ್ನು ಅವಲಂಬಿಸಿ ಇರಬೇಕು. ಐ ವಾಂಟ್ ಟು ಅಬೈಡ್ ಇನ್ ಯು. ಯು ವಿಲ್ ಬೇರ್ ಮಚ್ ಫ್ರೂಟ್ ಇಫ್ ಯು ಅಬೈಡ್ ಇನ್ ಯು. ಈಗ ಒಂದು ಮರವನ್ನ ಕೆಲವೊಮ್ಮೆ ನಾವು ಇನ್ನೊಂದು ಮನೆಗೆ ಹೋದಾಗ ಉತ್ತಮವಾದ ಒಂದು ಪಾಲಿಶ್ ಮಾಡಿ ಅವರು ಇಟ್ಟಿದ್ದಾರೆ ಒಂದು ಕಾಫಿ ಪ್ಲಾಂಟ್. ಅದು ಮರವಾದ ನಂತರ ಬಹಳ ಉತ್ತಮ. ಅದನ್ನ ಅಲಂಕಾರಿಕ ಸಂಗತಿಯಾಗಿ ಮನೆಯಲ್ಲಿ ಇಡಬಹುದು. ಅದನ್ನು ನೋಡಿ ಅದನ್ನು ಮುಟ್ಟಿದ, ಓ ಬಹಳ ಚೆನ್ನಾಗಿದೆ. ಆದರೆ ಅಲ್ಲಿ ಜೀವ ಉಂಟಾ? ಇಲ್ಲ. ವಿಲ್ ಇಟ್ ಪ್ರೊಡ್ಯೂಸ್ ಕಾಫಿ ಬೀನ್ಸ್? ಇಲ್ಲ, ಫಲ ಬರೋದಿಲ್ಲ. ಯಾಕೆ? ಅದು ಅದನ್ನ ಅಲ್ಲಿಂದ ಬೇರನ್ನ ಬಿಟ್ಟಿದೆ. ನಾವು ಕತ್ತರಿಸಿದ್ದೇವೆ. I am the vine, you are the branch. ಈಗ ಅದು ಅವಲಂಬಿತವಾದರೆ ಮಾತ್ರ, ಅದಕ್ಕೆ ಸಂಪರ್ಕವಿದ್ದರೆ ಮಾತ್ರ ದ್ರಾಕ್ಷಿಗಳು ಬರುತ್ತವೆ. ಹೌದು ಸ್ವಾಮಿ, ನಾನು ನಿನ್ನನ್ನ ಆರಂಭಿಕ ಉತ್ಸಾಹದಿಂದ ಹಿಂಬಾಲಿಸ್ತೇನೆ, ಆದರೆ ನಿನ್ನನ್ನ ಸಂಪೂರ್ಣವಾಗಿ ಹಿಂಬಾಲಿಸುವಂತಹ ಶಕ್ತಿಯನ್ನು ದಯಪಾಲಿಸುವ ಪ್ರಾರ್ಥನೆ ನಾವು. ಈ ವಾರಗಳ ಸಂಗತಿಗಳನ್ನು ನಡೆದ ಸಂಗತಿಗಳನ್ನು ನಾವು ನೋಡುವಾಗ ಎರಡನೇ ಸಂಗತಿ, ರಿಯಾಲಿಟಿ ಆಫ್ ದ ಒಬ್ಸ್ಟ್ರಕ್ಟಿಂಗ್ ಹೆವಿ ಸ್ಟೋನ್. ಬಂಡೆಯ ವಾಸ್ತವತೆ ಅದು ಕಾಲ್ಪನಿಕವಲ್ಲ,
ಅಂದ್ರೆ ಇಟ್ಸ್ ನಾಟ್ ಇಮ್ಯಾಜಿನರಿ, ಇಟ್ ಇಸ್ ದೇರ್. ಅವ್ರು ಹೇಳುವಂಥದ್ದು ಸಾಧಾರಣ ಒಂದು 1500 kg ಅಥವಾ 1.5 ಟನ್ ಆದರೂ ಇದ್ದಿರಬಹುದು ಎಂಬುದಾಗಿ. ಆ ಕಲ್ಲನ್ನ ಉರುಳಿಸಿ ಮುಂದೆ ಇಡುವಂಥ ಆ ಪದ್ಧತಿ. ಜೋಸೆಫ್ ಆಫ್ ಅರಿಮಥಿಯ ಅಲ್ಲವೇ, ಅರಿಮಥೆಯದಿಂದ ಬಂದಂತಹ ಯೋಸೆಫನು, ಆತನು ಯೋಹಾನ ಸುವಾರ್ತೆಯಲ್ಲಿ ಹೇಳುವಂಥದ್ದೇನು, ಯಹೂದ್ಯರ ಭಯದಿಂದ ಆತನು ಹೊರಗೆ ಬರಲಿಲ್ಲ. ಆತನು ಗುಪ್ತ ಶಿಷ್ಯನಾಗಿದ್ದನಂತೆ. ಒಬ್ಬ ನೆರೆಮನೆಯವರು ಒಂದ್ಸಲ ಪೊಲೀಸ್ ಸಮವಸ್ತ್ರ ಯೂನಿಫಾರ್ಮ್ ಹಾಕಿ ಬಂದಾಗ ಅವ್ರು ಹೋಗಿ ಕೇಳಿದ್ರು, ಏನಯ್ಯ ನೀನು ಪೊಲೀಸ್ನಲ್ಲಿದ್ದೀಯಾ? ನನಗೆ ಗೊತ್ತೇ ಇರಲಿಲ್ಲ. ಓ ಇಲ್ಲ ಇಲ್ಲ, ನಾನು ಸಾಧಾರಣ ಸಮವಸ್ತ್ರ ಯೂನಿಫಾರ್ಮ್ ಹಾಕೋದಿಲ್ಲ, ಯಾಕಂದ್ರೆ ನಾನು ಅದು ಐ ಆಮ್ ಇನ್ ದ ಸೀಕ್ರೆಟ್ ಸರ್ವಿಸ್, ಹೌದು, ಗುಪ್ತ ಸೇವೆಯ ಅದರಲ್ಲಿ ನಾನು ಸೇರಿದ್ದೇನೆ, ಆದ್ದರಿಂದ ಹಾಕೋದಿಲ್ಲ. ಆದ್ರೆ ಇವತ್ತು ಯಾಕೆ ಯೂನಿಫಾರ್ಮ್ ಹಾಕಿದ್ದೀಯಾ? ಇಲ್ಲ ಇಲ್ಲ, ಟುಡೇ ಇಸ್ ಮೈ ಡೇ ಆಫ್ ಅಂದಂತೆ. ಜೋಸೆಫ್ ಆಫ್ ಅರಿಮಥಿಯ ಅದನ್ನು ಹೇಳಿದ, ನಾನು ಯೂನಿಫಾರ್ಮ್ ಹಾಕೋದು ಬೇಡ. ಯಾಕೆ? ಯಹೂದ್ಯರು ನನ್ನನ್ನು ನೋಡಿಯೇ ಅವರನ್ನು ಹಿಂಬಾಲಿಸ್ತಾ ಇದ್ದೀಯಾ ಏನೋ, ನನಗೇನೋ, ನನಗೆ ಕುರ್ಚಿ ಬೇಕು ಎಂದು ಹೇಳ್ತಾ ಇದ್ದ. ಆದರೆ ಒಂದು ದಿನ ಬಂತು, ಆತನನ್ನು ಶಿಲುಬೆಗೆ ಏರಿಸಿದ್ದನ್ನು ನೋಡಿದಾಗ ಅವನು ಹೇಳಿದ, ಇಲ್ಲ ಸಾಕು, ಅಂಥ ಜೀವನ ಬೇಡ, ನಾನು ಹೋಗ್ತೇನೆ, ಬಹಿರಂಗವಾಗಿ ಹೋಗ್ತೇನೆ. ಅದಕ್ಕೆ ಮುಂಚಿತವಾಗಿ ಅವರ ವಿಧಿಯನ್ನ, ತೀರ್ಮಾನವನ್ನ ಮಾಡಿದಾಗಲೂ ಆತನು ಒಪ್ಪಲಿಲ್ಲ. He was one of the dissenters. ಅದರ ನಂತರ ಹೋಗಿ ಪೊಂತ್ಯ ಪಿಲಾತನ ಹತ್ರ ಹೇಳುವ ಧೈರ್ಯವನ್ನು, ಆ ಧೈರ್ಯವನ್ನು ಕೊಡುವಂಥದ್ದು ಕ್ರೂಜಿಯನ್ನು ನೋಡಿದಾಗ. ನಿಜವಾದ ಯುದ್ಧ ಮನಸ್ಸಿನಲ್ಲಿ, ಹೃದಯದಲ್ಲಿ ನಡೀತಾ ಇದೆ. ಕೆಲವರು ಶಿಷ್ಯರು ಕೂಡ ಅವರು ಯೇಸುವನ್ನ ಹಿಂಬಾಲಿಸಿದ್ರು. ಆದರೆ ಪೇತ್ರನು ಏನು ಮಾಡಿದ? ದೂರದಿಂದ ಹಿಂಬಾಲಿಸಿದ. ಅಲ್ಲವೇ? ಆತನು ಏನು ಹೇಳಿದ್ದ? ಯೇಸು ಸ್ವಾಮಿ ಹೇಳಿದ್ದೇನು? ಪೇತ್ರನೇ, ನೀನು ಕೋಳಿ 2 ಸಲ ಕೂಗುವುದಕ್ಕಿಂತ ಮುಂಚೆ ನೀನು ಯು ವಿಲ್ ಕ್ರೋ 3 times. ಅದು ಆಗ ಅವನು ಹೇಳಿದೆ, ನಾನು ಯಾರು ಗೊತ್ತೇ? ನಾನು ಸೈಮನ್ ಪೀಟರ್. ಇವರನ್ನು ನೋಡಿ, ಹೌದು, ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಅವರು ಕೆಲವೊಮ್ಮೆ ನಿನ್ನನ್ನು ನಿರಾಕರಿಸಬಹುದು, ಆದ್ರೆ ನಾನು ಆಗಲ್ಲ. ಆಗ 3ನೇ ಸಲ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಅಡ್ರೆಸ್ ಗೊತ್ತಿಲ್ಲ, ಮೊದಲನೇ ಸಲ ನೋಡ್ತಾ ಇದ್ದೇನೆ ಎಂದು ನಿರಾಕರಿಸಿದ ಮೈ ಮೇಲೆ ಕೋಳಿ 2ನೇ ಸಲ ಕೂಗಿದ್ದು. ಯೇಸು ಸ್ವಾಮಿ ನೋಡಿದ, ಅಲ್ಲವೇ? ಹೌದು, ಆ ಭಾರವು ಅವನ ಹೃದಯದಲ್ಲಿತ್ತು. ಅಳುತ್ತಾನೆ, ಗೋಳಾಡಿ ಅಳುತ್ತಾನೆ, ದುಃಖ ಪಡ್ತಾನೆ. ಅಯ್ಯೋ ಸ್ವಾಮಿ, ನಿನ್ನನ್ನು ಹಿಂಬಾಲಿಸಲಿಕ್ಕೆ, ನಿನ್ನ ಹಿಂದೆ ಬರಲಿಕ್ಕೆ, ನಿನ್ನನ್ನು ಒಪ್ಪಿಕೊಳ್ಳಲಿಕ್ಕೆ, ಅವನು ನನ್ನ ಸ್ವಾಮಿ ಎಂದು ಹೇಳುವಂತಹ ಧೈರ್ಯ ನನಗೆ ಇಲ್ಲದೆ ಹೋಯಿತು. ಯಾಕೆ ಸ್ವಾಮಿ ಎಂದು ಆತನು ಗೋಳಾಡ್ತಾನೆ. ನೀನು ಹೇಳಿದ್ದು ಸರಿ, ನಿಜ, ಆ ಭಾರವಿತ್ತು. ಇತರರಿಗೆ ಥೋಮನ್ ಏನ್ ಹೇಳ್ಬೋದು? ಥಾಮಸ್ ಈಗ ಕೇರಳಕ್ಕೆ ಹೋಗಿ ಈ ಕೋಟೆಯಂ ಅಲ್ಲಿ ಇಳಿದು ಬಸ್ ಸ್ಟ್ಯಾಂಡ್ ನಲ್ಲಿ ಥಾಮಸ್ ಎಂದು ಕರೆದರೆ ಒಂದು 15 ಜನ ಬಂದು ಕೇಳಿದ್ರು, ನನ್ನನ್ನು ಕರೆದ್ರ? ಅಲ್ಲಿ ಥೋಮನು ಹೇಳಿದ್ರು, ಅಯ್ಯೋ, ನನಗೆ ಮುಂಚೆ ಡೌಟ್ ಇತ್ತು. ಹೀಗಾಗ್ತಾ ಇದೆ, ಎಲ್ಲರಿಗೂ ಭಯ, ಎಲ್ಲರೂ ಚಿಲಕಗಳನ್ನ ಹಾಕಿದ್ದಾರೆ. ಯೋಹಾನ 20ನೇ ಅಧ್ಯಾಯ 19ನೇ ವಾಕ್ಯ. ಯೋಹಾನ 20ನೇ ಅಧ್ಯಾಯ 19ನೇ ವಾಕ್ಯ. ಅದೇ ದಿವಸದ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರುವ. ಓ ಎಸ್, ಸಾಕು, ಥ್ಯಾಂಕ್ ಯು. ಬಾಗಿಲುಗಳನ್ನ ಮುಚ್ಚಿಕೊಂಡು ಡಬಲ್ ಲಾಕ್ ಹಾಕೊಂಡು ಒಳಗೆ ಕೂತಿದ್ರು ಭಯದಿಂದ. ಅದು ನಿಜ. ಯಾಕೆ?
ದಂಗೆಗಳನ್ನು ಹತ್ತಿಕ್ಕುವಾಗ ಮೊದಲು ಮಾಡುವಂಥದ್ದೇನು? ಲೀಡರ್ಸ್ ಅನ್ನು ಹಿಡಿದು ಕೊಂದು ಹಾಕುವುದು ಅಥವಾ ಒಳಗೆ ಹಾಕುವಂಥದ್ದು. ಅದರ ನಂತರ ಅನುಯಾಯಿಗಳಂತ ಅವರಿಗೆ ಪಾಠ ಕಲಿಸೋದು. ಈಗ ಬರ್ತಾ ಇದೆ, ಖಂಡಿತ ನಮಗಾಗಿ ಬರ್ತಾರೆ. ಅವ್ರಿಗೆ ಗೊತ್ತುಂಟು ಹೀಗಾಗ್ತದೆ. ಒಳಗೆ ಕೂತಿದ್ದಾರೆ, ಭಯದಿಂದ ಕೂತಿದ್ದಾರೆ, ಭಯವಿದೆ. ಅಯ್ಯೋ, ನಾನು ಅವರನ್ನ ಹಿಂಬಾಲಿಸಲಿಲ್ಲವೇ ಎನ್ನುವಂಥ ದುಃಖವೂ ಇದೆ. ನಾನು ವಿಫಲನಾದೆ ಎಂಬ ಭಾವನೆಯೂ ಇದೆ. ಆಗ ಸೈತಾನಿಗೆ ಬಹಳ ಸಂತೋಷ ಅಲ್ಲವೇ? ಪೇತ್ರನ ಹತ್ರ ಹೋಗಿ ಪಿಸುಬಿಟ್ಟಿರ್ಬೇಕು. ನೋಡು, ಆತನು ಸೈತಾನು ಈಗ ತಮಿಳಿನಲ್ಲಿ ಮಾತನಾಡ್ತಾ ಇದ್ರೆ ನೀ ಮೂಂಜಿಪಾರೆ, ನೀನು ಫೇಲಿಯರ್, ಅಟರ್ ಫೇಲಿಯರ್. ಆಗ ಪೇತ್ರನು ಹೇಳ್ತಾನೆ, ಹೌದು ನಿಜ, ಐ ಆಮ್ ಅ ಫೇಲಿಯರ್, ನಿಜವಾಗಿ ಫೇಲಿಯರ್, ಅದು ನಿಜ. ನೀನು ವಿಫಲನಾಗಿದ್ದಿ, ಭಯ ಇರಬೇಕು, ನಿಮಗಾಗಿ ಬರಲಿದ್ದಾರೆ, ನಿನ್ನಿಂದ ಸಾಧ್ಯವಿಲ್ಲ ಎನ್ನುವಂಥ ಆ ಸಮಯ. ಶುಕ್ರವಾರ ಎಲ್ಲ ತಪ್ಪಾಗುವಂತ, ಇಟ್ ಇಸ್ ಅ ಡಾರ್ಕ್ ಡೇ, ಇಟ್ ಇಸ್ ಅ ಟೆರಿಬಲ್ ಡೇ ಅಂಥ ದಿನ. ಥ್ಯಾಂಕ್ ಗಾಡ್ ಫಾರ್ ಫ್ರೈಡೇ. ಆದರೆ ಶನಿವಾರ ಭಯದ ದಿನ, ಏನೂ ನಡೀತಾ ಇಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದೀರಿ, ಗೊತ್ತಿಲ್ಲ. ಇನ್ನು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? 3.5 ವರ್ಷ ಅವರನ್ನ ಹಿಂಬಾಲಿಸಿದ್ರಿ, ಗೊತ್ತಿಲ್ಲ. ಐ ಡೋಂಟ್ ನೋ ಏನು ನಡೆಯದಂಥ ಕಾಯುವಂಥ ಸಮಯ. ನಮ್ಮ ಜೀವನದಲ್ಲಿ ಶುಕ್ರವಾರಗಳು ಕೆಲವೊಮ್ಮೆ ಇರ್ತವೆ ಅಲ್ಲವೇ? ಅದು ಅಯ್ಯೋ, ಈಗ ಸೈತಾನು ಆತನ ಶಕ್ತಿಗಳು ಜಯವನ್ನು ಹೊಂದ್ತಾ ಇದ್ದಾವ, ಇದು ಹೇಗೆ ಆಯಿತು ಎನ್ನುವಂಥ ಆ ಸಮಯ. ಆದರೆ ಯೇಸುಸ್ವಾಮಿ ಹೇಳ್ತಾನೆ, ಟೆಟಲಸ್ಟೈ, ನಾನು ಇದನ್ನ ಕೆಲಸವನ್ನು ಮುಗಿಸಿದ್ದೇನೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಶನಿವಾರಗಳಿವೆ. ಯಾಕೆ? ಅಯ್ಯೋ, ಇದೆಲ್ಲ ಇದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ, ಏನೂ ನಡೆಯುತ್ತಾ ಇಲ್ಲ. ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ, ನನ್ನ ಸುತ್ತಮುತ್ತಲು ಇರುವಂತಹ ಸಂದರ್ಭಗಳಲ್ಲಿ ಯಾಕೆ ಸ್ವಾಮಿ? ಇಟ್ಸ್ ಅ ಟೈಮ್ ಆಫ್ ಸೈಲೆನ್ಸ್, ಡೀಪ್ ಸೈಲೆನ್ಸ್, ಲೌಡ್ ಸೈಲೆನ್ಸ್. ಆದರೆ ಭಾನುವಾರ ಬರ್ತಾ ಇದೆ. ಆಮೆನ್. ದೇವರಿಗೆ ಸ್ತೋತ್ರ. ದ ರಿಸರಕ್ಷನ್ ಡೇ ವಾಸ್ ಯೆಟ್ ಟು ಕಮ್. ಅದು ಈಗಾಗಲೇ ಬಂದಿದೆ. ಅದು ಲೂಕ 24ನೇ ಅಧ್ಯಾಯವನ್ನು ಓದೋಣ. ಲೂಕ 24 ನಾವು ಈ ಭಾಗವನ್ನು ಓದೋಣ. ಬಹಳ ಇಟ್ಸ್ ಅ ಡ್ರಾಮ್ಯಾಟಿಕ್ ಇವೆಂಟ್. 24 13ರಿಂದ 27ನೇ ವಚನಗಳವರೆಗೆ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದರು. ಆದರೆ ಅವರು ಆತನ ಕುರಿತನ್ನು ತಿಳಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಪನೆಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು
ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೆಯ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂದರು. ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಆಶ್ಚರ್ಯವನ್ನುಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು. ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವವರಲ್ಲಿ ಮಂದ ಹೃದಯದವರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದರು. ಆಮೆನ್. ಎಂಥ ಭಾಗ ಅಲ್ಲವೇ? ದುಃಖದ ಮುಖವುಳ್ಳವರಾಗಿ ನಿಂತರು. ಕ್ಲೆಯೋಫನು ಇನ್ನೊಬ್ಬನು ಯಾರು ಎಂದು ಗೊತ್ತಿಲ್ಲ. ಎರಡನೇ ಅವರು ಮಿಸಸ್ ಕ್ಲೆಯೋಫಸ್ ಇದ್ರ ಅಥವಾ ಇನ್ನೊಬ್ಬ ಶಿಷ್ಯರು ಇದ್ರ ನಮ್ಗೆ ಗೊತ್ತಿಲ್ಲ. ಅವರು ನಡೀತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ಬರುತ್ತಾನೆ. ಈಗ ಅವ್ರು ಹೇಳುವುದೇನು? ಎಲ್ಲ ಭೂತಕಾಲದ ಸಂಗತಿಗಳು ಹಿಂದೆ ನಡೆದಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಂದಿನ ಸಮಯದಲ್ಲಿ ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಪಾಸ್ಟ್ ಟೆನ್ಸ್ ಅಲ್ಲವೇ? ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವೆಲ್ಲ ಆತನೇ ನೋಡಿ 21ನೇ ವಾಕ್ಯ, ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿದ್ದೇವೆ ಅಲ್ಲ, ನಿರೀಕ್ಷಿಸಿಕೊಂಡಿದ್ದೆವು. ಪಾಸ್ಟ್ ಟೆನ್ಸ್, ಭೂತಕಾಲ. ಹೌದು, ಮುಂಚೆ ನಾವು ಆತರ ಎಲ್ಲ ನೆನೆಸ್ಕೊಂಡಿದ್ದೆವು. ಎಷ್ಟು ದುಃಖ. ಆಗ ಯೇಸು ಸ್ವಾಮಿ ಅವರಿಗೆ ಕೆಲವು ಡಿಗ್ರಿಗಳನ್ನು ಕೊಡ್ತಾನೆ. ಏನ್ ಹೇಳ್ತಾನೆ? ಬುದ್ಧಿ ಇಲ್ಲದವರೇ, ಮಂದ ಹೃದಯವೇ. ನೋಡಿ, ಯಾರೋ ನಮ್ಮ ಜೊತೆ ನಡೀಲಿಕ್ಕೆ ಬರ್ತಾ ಇದ್ದಾರೆ. ಅವರು ನಮ್ಮನ್ನು ನೋಡಿ ಬುದ್ಧಿ ಇಲ್ಲದವರೇ, ಮಂದ ಹೃದಯವರೇ ಎಂದು ಕರೆದಾಗ ಕೋಪ ಬರೋದಿಲ್ವಾ? ಅದರ ಬಗ್ಗೆ ಅವರು ಹೇಳ್ತಾರೆ ನಂತರ ಅಲ್ಲವೇ? ಅಯ್ಯೋ, ನೆನಪಿದೆಯಾ ಅಂದು ಅವರು ನಮ್ಮೊಟ್ಟಿಗೆ ಸಂಭಾಷಿಸ್ತಾ ಇರುವಾಗ ನಮ್ಮ ಹೃದಯದಲ್ಲಿ ಉರಿ, our hearts burned within us. ಖಂಡಿತ ಯಾರಾದ್ರೂ ಒಂದು ಬುದ್ಧಿ ಇಲ್ಲವೇ, ಮಂದ ಹೃದಯಕ್ಕೆ ಎಂತೆಲ್ಲ ಕರೆದ್ರು. ಆದ್ರೆ ಪಾಪ ಅವರು ಒಳ್ಳೆ ಮನುಷ್ಯರು, ಅದರಿಂದ ತಿರುಗಿ ಬೈಲಿಲ್ಲ. ಒಳಗೆ ಬಂದು ರೊಟ್ಟಿಯನ್ನು ಮುರಿಯಲು ತನ್ನ ಕೈಗಳನ್ನೆತ್ತಿದಾಗ ಆ ಕೈಗಳನ್ನು ತಿಳಿದ ಸಂಗತಿ. ಈತನು ರೊಟ್ಟಿಯನ್ನ ಮುರಿಯುವಂತ ಆ ಸಂದರ್ಭವನ್ನು ನೋಡಿದಾಗ ನೆನಪಾಯಿತು, ದಿಸ್ ಇಸ್ ದ ಲಾರ್ಡ್. ಎಂಥ ಸಂತೋಷ, ಎಂಥ ಸಂತೋಷ. ನೋಡಿ, ಕೆಲವೊಮ್ಮೆ ನಮ್ಮ ನಂಬಿಕೆ, ದೃಢ ನಂಬಿಕೆ ಭೂತಕಾಲದ ಅಯ್ಯೋ 5 ವರ್ಷದ ಹಿಂದೆ, ಕಳೆದ ವರ್ಷ ಎಲ್ಲ ಬಹಳ ಆತ್ಮಿಕವಾಗಿದ್ದೇವೆ, ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ಇಲ್ಲ, ಮುಂಚೆ ಇತ್ತು. There is nothing more sad than a past faith. ಮುಂಚೆ ಇದ್ದ ನಂಬಿಕೆ ಎಂಥ ದುಃಖಕರ. ಅವರ ಮುಖವು ದುಃಖದಿಂದ ತುಂಬಿತ್ತು. ಯಾಕೆ? ಇದು ಇಟ್ ವಾಸ್ ನಾಟ್ ಅ ಪ್ರೆಸೆಂಟ್ ರಿಯಾಲಿಟಿ. ಈಗ ನಿಜವಾಗಿ ಇರುವಂತಹ ಸಂಗತಿ ಮುಂದೆ ಇತ್ತು. ಹೌದು, ಮುಂದೆ ಇತ್ತು. ಬಹಳ ದುಃಖಕರ.
ಒಂದು ಕಾಲದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೆ, ಒಂದು ಕಾಲದಲ್ಲಿ ನಾನು ನಂಬಿಕೆ ಇಟ್ಟಿದ್ದೆ. ಈಗ ಇಲ್ಲ. ಈಗೇನಾಯ್ತು ನನಗೆ ಗೊತ್ತಿಲ್ಲ. ಬಹಳ ದುಃಖಕರ. ಇಟ್ಸ್ ಅ ವೆರಿ ಸ್ಯಾಡ್ ಸಿಚುವೇಶನ್. ಆದರೆ ಅದನ್ನು ಬದಲಾಯಿಸುವಂತ ಸಂಗತಿ, ಆ ಪ್ರಭಾವ, ಶಕ್ತಿ ಆತನಲ್ಲಿದೆ. ಆಮೇನ್. ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ, ಅದು ಒಳ್ಳೆಯದು. ಆದರೆ ಅದು ಇಂದಿನ becomes a present reality. ಪೇತ್ರನು, ಆತನು, ಯೋಹಾನು ಇಬ್ಬರು ಓಡಿ ಹೋಗ್ತಾರೆ ಅಲ್ಲವೇ? ಅವರು, ಆದರೆ ಯೋಹಾನು ಬರೆಯುವಾಗ ನಾನು ರನ್ನಿಂಗ್ ರೇಸ್ ನಲ್ಲಿ ನಾನೇ ಫಸ್ಟ್ ಅಂತ ಹೇಳಲಿಕ್ಕೆ ಆತನು ಮರೆಯಲಿಲ್ಲ. ಪೇತ್ರನು ಮೊದಲು ಆರಂಭಿಸಿದ, ನಾನು ಸ್ವಲ್ಪ ನಂತರ ಆರಂಭಿಸಿದೆ, ಆದರೂ ನಾನೇ ಫಸ್ಟ್. ಅವ್ರಿಗಿಂತ ಬೇಗನೆ ಬಂದೆ ಸಮಾಧಿ ಒಳಗೆ ನಂಬಿದೆ. ಪೇತ್ರನು ಬರ್ತಾನೆ, ಒಳಗೆ ಹೋಗ್ಬಿಡ್ತಾನೆ. ಆತನು ಯಾವಾಗಲೂ ಹಾಗೆ ಧುಮುಕಿ ಹೋಗುವಂತಹ ಸ್ವಭಾವ. ಆದರೆ ದೇವರು ಅವರನ್ನು ಉಪಯೋಗಿಸಿದ. ಸ್ಟೋನ್, ದ ರಿಯಾಲಿಟಿ ಆಫ್ ಅ ಹೆವಿ ಸ್ಟೋನ್. ಬಂಡೆಯ ವಾಸ್ತವತೆ ಬಹಳ ಬಹಳ ಭಾರ, ಬಹಳ ದುಃಖ, ವೈಫಲ್ಯದ ದುಃಖ. ಆ ಸ್ತ್ರೀಯರು ಬರ್ತಾರೆ, ಆ ಬಂಡೆ ಇದೆ, ಇಲ್ಲ ಇಲ್ಲ ಬಂಡೆ ಇರಲಿ ನಿಮಗೆ, ಇಲ್ಲ ಬಂಡೆ ಅದು ನಿಜ. ಈಗ ಯಾರಾದ್ರೂ ತೊಂದರೆಗಳನ್ನ ತೆಗೆದುಕೊಂಡು ಬರುವಾಗ ನಾವು ಹೇಳಬಾರ್ದು, ಅಯ್ಯೋ ಇಲ್ರಿ, ಡೋಂಟ್ ವರಿ, ಇಲ್ಲ, ತೊಂದರೆ ಇದೆ, ಖಂಡಿತ ತೊಂದರೆ ಇದೆ. ಅದು ದೊಡ್ಡ ತೊಂದರೆಗಳು, ದೊಡ್ಡ ಬಂಡೆಗಳು ನಿಮ್ಮ ಜೀವನದಲ್ಲಿ. ಬಂಡೆಗಳು ಬಹಳ ವ್ಯತ್ಯಾಸ ಅಲ್ಲವೇ? ಪ್ರತಿಯೊಬ್ಬರಿಗೂ ಇರುವಂತಹ ಬಂಡೆಗಳು ಬೇರೆ ಬೇರೆ, ತೂಕ ಬೇರೆ, ಸೈಜ್ ಬೇರೆ, ಎಲ್ಲವೂ ಬೇರೆ. ಅವು ಇದೆ ಸ್ವಾಮಿ, ಬಂಡೆಗಳು ಇರುವಂಥದ್ದು ನಿಜ. ಆದರೆ ಅದನ್ನು ತೂಡಿ ಹಾಕಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಆ ಸ್ತ್ರೀಯರು ಹೇಳಿದ್ರು, ಹೋಗ್ತಾ ಇದ್ದೇವೆ, ಆದ್ರೆ ಏನ್ ಮಾಡೋದು? 20 ಜನ ಬಂದು ಸೇರಿಸಿ ಅದನ್ನ ದೂಡಿದರೆ ಮಾತ್ರ ಅದು ಅಲ್ಲಾಡುವಂತಹ ಅಸಂಭವ. ಸೈನಿಕರಿದ್ದಾರೆ, ಮುದ್ರೆಯನ್ನು ಹಾಕಿದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ, ಖಂಡಿತ ಹೋಗ್ಲಿಕ್ಕೆ ಆಗಲ್ಲ. ಏನು ಮಾಡೋದು? ಬಂಡೆ ಇರೋದು ನಿಜ. ಇಟ್ಸ್ ದ ರಿಯಾಲಿಟಿ ಆಫ್ ದ ಸ್ಟೋನ್, ಆಫ್ ದ ಹೆವಿ ಸ್ಟೋನ್. ಇಂದು ಬೆಳಿಗ್ಗೆ ಸ್ವಾಮಿ ಹತ್ರ ಬರ್ತಾ ಇದ್ದೀರ, ಸ್ವಾಮಿ ಹೌದು ನಿಜ, ಬಂಡೆ ಇದೆ, ಇಟ್ ಇಸ್ ಬ್ಲಾಕಿಂಗ್. ಆದರೆ ಆ ಬಂಡೆಯನ್ನು ತೋರಲಿಕ್ಕೆ ದೇವರು ತನ್ನ ದೂತರನ್ನ ಕಳಿಸಬಲ್ಲರು. ಆ ದೂತರು ಬಲವಾಗಿ ದೂಡುವಂತ ಅವಶ್ಯಕತೆ ಬರಲಿಲ್ಲ, ಚಿಕ್ಕ ಬೆರಳಿನಿಂದ ಅಲ್ಲವೇ? ನೋಡಿ, ಈಗ ಅನೇಕ ಸಂಗತಿಗಳಲ್ಲಿ, ಸಂಭವಗಳಲ್ಲಿ ನಾವು ಬೈಬಲ್ನಲ್ಲಿ ನೋಡ್ತೇವೆ, ದೇವದೂತರನ್ನ ಅವರು ದೇವದೂತರ ದರ್ಶನ ಬಂದ ಕೂಡಲೇ ಯಾರೂ ಹೇಳಲಿಲ್ಲ, ಓ ಹೌ ಕ್ಯೂಟ್, ಓ ಎಷ್ಟು ಮುದ್ದಾಗಿದೆ ದೇವದೂತರು ಎಂದು ಹೇಳಿದ್ದು ನೋಡಿದ್ದೀರಾ? ನೋಡಿದಾಗ ಎಲ್ರಿಗೂ ಭಯ. ಮೊಟ್ಟ ಮೊದಲನೇದಾಗಿ ದೇವದೂತರು ಹೇಳುವಂಥದ್ದೇನು? ಭಯಪಡಬೇಡ. ಯೋಹಾನು, ಶಿಷ್ಯನಾದ ಯೋಹಾನು, ಅಪೋಸ್ತಲನಾದ ಯೋಹಾನು, ಅವನಿಗೆ ಆ ವಿಷನ್, ದರ್ಶನ ಬಂತು. ಆತನು ಏನ್ ಮಾಡ್ತಾನೆ? ಅಡ್ಡ ಬಿದ್ದು ಬೀಳುತ್ತಾನೆ. ಸತ್ತವನಂತೆ ಬಿದ್ದೆನು ಎಂದು ಹೇಳುತ್ತಾನೆ. ಆಗ ಆ ದೂತನು ಹೇಳುತ್ತಾನೆ, ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಬೇಡ, ಹೌದು, ವರ್ಷಿಪ್ ಗಾಡ್. ನಾವಿಬ್ರು ಆತನನ್ನು ಹಿಂಬಾಲಿಸುವಂಥವ್ರು, ವರ್ಷಿಪ್ ಗಾಡ್. ಮರಿಯಳು ನೋಡುತ್ತಾಳೆ, ದೇವದೂತರನ್ನು ನೋಡಿದ್ಕೊಂಡೆ ಭಯ. ಎಲ್ಲಿ ಆತನನ್ನು ನೋಡಿದ್ರು ದೇವದೂತ, ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ದೇವದೂತರನ್ನು ನೋಡಿದ್ಕೊಂಡೆ ಭಯ. ಅದು ದೇ ಆರ್ ಆಸಮ್ ಕ್ರಿಯೇಟೆಡ್ ಬೀಯಿಂಗ್ಸ್ ಆಫ್ ದ ಹೋಲಿ ಗಾಡ್. ಆತನು ಬಂದು ಈ ಬಂಡೆಯನ್ನ ದೂಡಿ ಬಿಡ್ತಾನೆ. ಬಂಡೆ ಉರುಳಿ ಹೋಯಿತು. ಯಾಕೆ ಉರುಳಿ ಹೋಯಿತು? ಯೇಸು ಸ್ವಾಮಿಯನ್ನು ಹೊರಗೆ ಬಿಡ್ಲಿಕ್ಕೆ ಉರುಳಿಸಿದೆ ಅಲ್ಲ. ಶಿಷ್ಯರು ಬಂದು, ಇತರರು ಬಂದು, ಇಟ್ ಇಸ್ ಅನ್ ಎಂಪ್ಟಿ ಟೂಮ್, ಖಾಲಿಯಾದ ಸಮಾಧಿ ಎಂದು ಅವರು ನೋಡಿ ತಿಳಿದುಕೊಳ್ಳಲಿ, ಅದಕ್ಕಾಗಿ ಉರುಳಿಸಿಬಿಟ್ಟಿತು. ಯೇಸು ಸ್ವಾಮಿ
ಯಾವ ಮುಚ್ಚಿದ ಬಾಗಿಲಿದ್ರು ಅದರ ಮುಖಾಂತರ, ಗೋಡೆಗಳ ಮುಖಾಂತರ ಹೋಗಬಹುದಾದಂಥ ಅದು ಆ ದೇಹ, ಅದು ಪುನರುತ್ಥಾನದ ದೇಹ. ಆದರೆ ನಮ್ಮನ್ನು ಒಳಗೆ ಬಿಡ್ಲಿಕ್ಕಾಗಿ ಆ ಬಂಡೆಯನ್ನು ಉಳಿಸಿದ್ದಾನೆ. ಸೊ ದ ಸ್ಟೋನ್ ಕ್ಯಾನ್ ಬಿ ರೋಲ್ಡ್ ಅವೇ ಬೈ ದ ಪವರ್ ಆಫ್ ಗಾಡ್. ಆಮೆನ್. ಕೊನೆಯದಾಗಿ ನಾವು ನೋಡುವಂಥದ್ದು ದ ಪವರ್ ಆಫ್ ರಿಸರಕ್ಷನ್, ಪುನರುತ್ಥಾನದ ಶಕ್ತಿ. ಭಾನುವಾರ ಬರುತ್ತಿದೆ, ಶುಕ್ರವಾರ ನಿಜ, ಶನಿವಾರದ ಕಾಯುವಿಕೆ ಇದೆ, ಭಾನುವಾರ ಬರುತ್ತಿದೆ, ಅದು ನಿಜ. 1 ಕೊರಿಂಥ 15 ನಾವು ಆ ಕೊನೆ ಭಾಗವನ್ನು ಓದೋಣ. 15ನೇ ಅಧ್ಯಾಯ 12ರಿಂದ 19. ಎಬ್ಬಿಸಲ್ಪಟ್ಟರೆಂದು ಕಾರಣವಾಗುತ್ತಿರುವಂತೆ ನಿಮ್ಮೊಳಗೆ ಕೆಲವರು ಸತ್ತವರ ಪುನರುತ್ಥಾನವೇ ಇಲ್ಲವೆಂದು ಹೇಳುವರು. ಏಕೆ? ಸತ್ತವರ ಪುನರುತ್ಥಾನವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನ ಎದ್ದು ಬರಲಿಲ್ಲವಾದ ನಮ್ಮ ಪ್ರಸಂಗವು ಹುರುಳಿಲ್ಲದು, ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದು. ಇದಲ್ಲದೆ ಸತ್ತವರು ಎದ್ದು ಬರಲಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನ ಎಬ್ಬಿಸಲೇ ಇಲ್ಲ. ಎಬ್ಬಿಸಲಿಂದ ಸಾಕ್ಷಿ ಕೊಡ್ತಾ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳುವರಾಗಿ ಕಂಡು ಬಂದೆವು. ಸತ್ತವರೆದ್ದು ಬರಲಿಲ್ಲವಾದರೆ ಕ್ರಿಸ್ತನೆದ್ದು ಬರಲಿಲ್ಲ. ಕ್ರಿಸ್ತನೆದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲೇ ಇದ್ದೀರಿ. ಇದು ಮಾತ್ರವಲ್ಲ, ಕ್ರಿಸ್ತನಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನ ಅಗ್ನಿಸಿಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿ ವಿಭಾಗ್ಯರೇ ಸರಿ. ಆದರೆ ಥ್ಯಾಂಕ್ ಯು. ಉತ್ತಮವಾದ ಭಾಗ ಅಲ್ಲವೇ? ಪೌಲನು ಹೇಳ್ತಾ ಇದ್ದಾನೆ, ಇದು ನಿಜ ಅಲ್ಲವಾದರೆ ನಾವು ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ದ ಮೋಸ್ಟ್ ರೆಚೆಡ್ ಅಮಂಗ್ human beings if the resurrection is not true. ಈಗ ಪುನರುತ್ಥಾನ, ಯೇಸು ಸ್ವಾಮಿಯ ಪುನರುತ್ಥಾನ ಇಲ್ಲದೆ ಇದ್ದರೆ ನಿದ್ರೆ ಹೋದವರೆಲ್ಲ ನಾಶವಾದರು, ಮುಗಿದು ಹೋಯ್ತು, ಫಿನಿಶ್ಡ್. ಆದರೆ ಅದು ಅಲ್ಲ, ಅದು ನಿಜ ಅಲ್ಲ. ಇದೇ ನಿಜ. ಯಾಕೆ? ಪುನರುತ್ಥಾನವನ್ನ ಹೊಂದಿದ ಆ ಕರ್ತನು ನಿಜ. ನಾನು ನೋಡಿದ್ದೇನೆ. ಆತನು ಮಾತ್ರವಲ್ಲ, ಶಿಷ್ಯರಿಗೆ ತೋರಿಸಿದನು. 500 ಜನರು ಒಟ್ಟಿಗೆ ನೋಡಿದರು. ಹೌದು, ಅವರೆಲ್ಲ ಇದ್ದಾರೆ. ಇದನ್ನು ಬರೆಯುವಂತಹ ಸಮಯದಲ್ಲಿ ಇವರು ಇದ್ದಾರೆ. ನೀವು ಹೋಗಿ ಬೇಕಾದ್ರೆ ನೋಡಿ ಕೇಳಿ, ಗೊತ್ತಿತ್ತು. ಆದರೆ ಅಪನಂಬಿಕೆ ಅದೊಂದು ಆಯ್ಕೆ. ದ ಲ್ಯಾಕ್ ಆಫ್ ಫೇತ್ ಇಸ್ ಅ ಚಾಯ್ಸ್. ಅವರು ಈ ಸೈನಿಕರು ಕೂಡ ಹೋಗಿ ಫರಿಸಾಯರಿಗೆ, ಧಾರ್ಮಿಕ ಉಪದೇಶಗಳಿಗೆ ಅವರು ಹೇಳ್ತಾರೆ, ನಾವು ನೋಡಿದೆವು, ಭಯಂಕರವಾದ ಬೆಳಕು ಬಂತು, ದೇವದೂತರು ಬಂದರು, ಅದನ್ನು ಉರುಳಿಸಿದ ಮಾತ್ರ ಅಲ್ಲ, ಅದರ ಮೇಲೆ ಕೂತ್ಕೊಂಡ್ರು ಒಬ್ಬನು. He sat on it. ಅದನ್ನೆಲ್ಲ ಹೇಳಿದಾಗ ಫರಿಸಾಯರು ಹೇಳಬೇಕಾಗಿತ್ತು, ಹೌದೇ, ಅದು ನಿಜವೇ? ಓ, ಅಂದರೆ ಈತನು ನಿಜವಾಗಿಯೂ ಮೆಸ್ಸಿಯನ್, ಅಪ್ಪ ನಮ್ಮನ್ನ ಕ್ಷಮಿಸಪ್ಪ ಎಂದು ಕೇಳಿ ಅವರು ತಿರುಗಿಕೊಳ್ಬೇಕಾಗಿತ್ತು. ಇದಕ್ಕೆ ಮೇಲೆ ಏನು ಪುರಾವೆ ಬೇಕು? ಆದರೆ ಇಟ್ ಇಸ್ ಅ ಚಾಯ್ಸ್. ಅನ್ಬಿಲೀವ್ ಇಸ್ ಅ ಚಾಯ್ಸ್. ಲಾಜರ್ನನ್ನ ಯೇಸು ಸ್ವಾಮಿ ಎಬ್ಬಿಸಿದಾಗ 4 ದಿನ ಆತನು ಒಳಗೆ ಇದ್ದ ಅಲ್ಲವೇ? 11ನೇ ಅಧ್ಯಾಯದಲ್ಲಿ ಯೋಹಾನ ಅವನನ್ನ ಎಬ್ಬಿಸಿದ್ದಾನೆ. ಆತನು ಜೀವಿತನಾಗಿದ್ದಾನೆ, ತಿರುಗಿ ಬರ್ತಾನೆ. ಅವರು ಹೇಳಿದ್ದೇನು? ಹೌದೇ? ಓ, ಸತ್ತವರನ್ನು ಎಬ್ಬಿಸಲು ಈತನಿಗೆ ಶಕ್ತಿ ಇದ್ದರೆ ಖಂಡಿತವಾಗಿ ಈತನು ಮೆಸ್ಸಿಯನು ಎಂದು ಹೇಳಬೇಕಾಗಿತ್ತು. ಆದರೆ ಅವರು ಏನ್ ಹೇಳ್ತಾರೆ 12ನೇ ಅಧ್ಯಾಯದಲ್ಲಿ? ಅಯ್ಯೋ, ಯೇಸುಸ್ವಾಮಿಯನ್ನ ಕೊಂದರೆ ಮಾತ್ರ ಸಾಲದು, ಲಾಜರ್ನನ್ನು ಮುಗಿಸ್ಬಿಡ್ಬೇಕು. ಇಲ್ಲದೆ ಇದ್ರೆ ಹಿ ಹ್ಯಾಸ್ ಬಿಕಮ್ ಅ ಟೂರಿಸ್ಟ್ ಅಟ್ರಾಕ್ಷನ್. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಅವನನ್ನ ನೋಡಿ ಯೇಸುಸ್ವಾಮಿಯನ್ನ ನಂಬ್ತಾ ಇದ್ದಾರೆ. ಇಲ್ರಿ, ಲಾಜರ್ನನ್ನು ಮುಗಿಸ್ಬಿಡ್ಬೇಕು ಎಂದು ಹೊಂಚು ಹಾಕ್ತಾರೆ. ಸೊ ಅನ್ಬಿಲೀಫ್ ಇಸ್ ಅ ಚಾಯ್ಸ್ ಅಲ್ಲವೇ? ಆತನು ಲಾಜರ್ನು ಮತ್ತು ಶ್ರೀಮಂತನು ಉಪಮೆಯನ್ನ ಯೇಸುಸ್ವಾಮಿ ಹೇಳ್ತಾನೆ.
ಆಗ ಶ್ರೀಮಂತನು ಏನು ಹೇಳ್ತಾನೆ, ನರಕದಿಂದ ಬೇಡಿಕೊಳ್ತಾನೆ, ಸ್ವಾಮಿ ಯಾರನ್ನಾದರೂ ಸತ್ತವರಿಂದ ಎದ್ದು ಹೋಗಿ ಅಲ್ಲಿ ಹೋಗ್ಲಿಕ್ಕೆ ಕಳಿಸಿ. ಯೇಸು ಸ್ವಾಮಿ ಹೇಳಿದ್ದೇನು, ಪ್ರವಾದಿಗಳನ್ನು, ಧರ್ಮಗ್ರಂಥವನ್ನು, ಅವರು ಮೋಶೆಯ ಶಾಸ್ತ್ರವನ್ನು ಓದಿ ನಂಬದೇ ಇದ್ದರೆ ಸತ್ತವರಿಂದ ಎದ್ದು ಹೋದರೂ ನಂಬಲ್ಲ. ಕೆಲವರೆಲ್ಲ ಹೇಳ್ತಾರೆ, ನಮ್ಮ ಪುರಾವೆ ಕೊಟ್ಟರೆ ನಂಬ್ತೇನೆ. ಇಲ್ರಿ, ನಂಬೋದಿಲ್ಲ. ಪುರಾವೆ ಇದೆ. ರೋಮಾಪುರ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, ಕ್ರಿಯೇಟೆಡ್ ಬೀಯಿಂಗ್ಸ್. ಓದ್ತೀರಾ? ರೋಮಾಪುರ 1ನೇ ಅಧ್ಯಾಯ 16ನೇ ವಾಕ್ಯ. The creation is a testimony to the divine nature and eternal power. ಸುವಾರ್ತೆಯ ವಿಷಯವಾಗಿ ನಾನು ನಾಚಿಕೆಗೊಳ್ಳುವುದಿಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು, ಮೊದಲು ಯೆಹೂದ್ಯರಿಗೆ, ಆಮೇಲೆ ಗ್ರೀಕರಿಗೂ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆಂಬ ಶಾಸ್ತ್ರ. 20ನೇ ವಾಕ್ಯವನ್ನು ಓದಿ. 120. ಏಕೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಕಣ್ಣಿಗೆ ಕಾಣದಂಥ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಮೊದಲುಗೊಂಡು, ಹೌದು, ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಅದು ಬಹಳ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಇಲ್ಲ, ನಂಬೋದಿಲ್ಲ. ಸ್ವಾಮಿ, ನಾವು ನಂಬುತ್ತೇವೆ. ನಾವು ಅದನ್ನು ಹೇಳಬೇಕು. ಯಾಕೆ? ಅದು ಅಗ್ನಿ ಬಾಣಗಳನ್ನ ನಿರ್ಮೂಲಗೊಳಿಸುವಂತಹ ಶಕ್ತಿಯುತವಾದ ಆ ಪುರಾಣಿ. ನಾವು ಹಿಡಿದುಕೊಳ್ಬೇಕು. ಅಯ್ಯೋ, ನನ್ನ ನಂಬಿಕೆ ಕಡಿಮೆ, ಪರವಾಗಿಲ್ಲ, ಸಾಸಿವೆ ಕಾಳು ಅಷ್ಟೇ ಸಾಕು. ನಿಮ್ಮ ಮನೇಲಿ ದೊಡ್ಡ ಸಾಸಿವೆ ಕಾಳು ಇದೆಯಾ? ಚಿಕ್ಕ ತಾನೆ? ನಮ್ಮ ಮನೆಯಲ್ಲೂ ಅಷ್ಟೇ. ಚಿಕ್ಕ ನಂಬಿಕೆ ಅಷ್ಟೇ ಸಾಕು. ಆದರೆ ದೊಡ್ಡ ದೇವರ ಮೇಲೆ. ಈಗ ಇಲ್ಲಿ ಬಂದು ಇಲ್ಲಿ ಕುರ್ಚಿಯಲ್ಲಿ ಕೂತೆ, ನನಗೆ ನಂಬಿಕೆ ಇಲ್ಲ, ಬಹಳ ಕಡಿಮೆ. ಕೂತು ಬಿದ್ದು ಹೋಗ್ತೇನಾ? ಇಲ್ಲ. ಯಾಕೆ? ಕುರ್ಚಿ ಪ್ರಬಲವಾದದ್ದು. ಇಟ್ಸ್ ಎ ಗುಡ್ ಚೇರ್, ಸ್ಟ್ರಾಂಗ್ ಚೇರ್. ಅಥವಾ ನಾಳೆ ನಾನು ಬಂದರೆ ಇವರಿಗೊಂದು ಪಾಠ ಕಲಿಸ್ಬೇಕು ಅಂತ ನೀವು ಹೇಳಿ 2 ಮುರಿದ ಕಾಲುಗಳನ್ನ ಫೆವಿಕಾಲ್ ಹಾಕಿ ಸೇರಿಸಿ ಕೂತ್ಕೊಳ್ರಿ ಅಂತ ಹೇಳಿದಾಗ ನಾನು ಬಹಳ ನಂಬಿಕೆಯಿಂದ, ಅಗಾಧ ನಂಬಿಕೆಯಿಂದ ಬಂದು ಕೂತ್ಕೊಂಡ್ರೆ ಏನಾಗ್ತದೆ? ಬಿದ್ದು ಹೋಗ್ತೇನೆ. ಬಿಗ್ ಫೇತ್. ಆದ್ರೆ ಏನಾಯ್ತು? ಬಿದ್ದು ಹೋಗ್ತೇನೆ. ಯಾಕೆ? ದ ಆಬ್ಜೆಕ್ಟ್ ಆಫ್ ಫೇತ್ ವಾಸ್ ನಾಟ್ ವರ್ದಿ. ನಿಮ್ಮ ನಂಬಿಕೆ ಚಿಕ್ಕದಿದ್ರೆ ಪರವಾಗಿಲ್ಲ, ಸಾಸಿವೆ ಕಾಳು ಸಾಕು. ಸ್ವಾಮಿ, ನನ್ನ ನಂಬಿಕೆ ಅಷ್ಟು ಪ್ರಬಲವಾಗಿಲ್ಲ, ಆದರೆ ನಿನ್ನ ಮೇಲಿರುವಂತಹ ನಂಬಿಕೆ, ಆದ್ದರಿಂದ ಇಟ್ ಇಸ್ ಅ ಗ್ರೇಟ್ ಫೇತ್. ಅದೇ ಸಾಕು. ನಾವು ಆತನ ಹತ್ರ ಹೇಳೋಣ, ಇಂದು ಆತನ ಹತ್ರ ಬರೋಣ. ಹೌದು ಸ್ವಾಮಿ, ನಾವು ಮುಂಚೆ ಇರುವಂತ ಉತ್ಸುಕತೆ ಅದು ನಿಜ. ಆ ದೊಡ್ಡ ಭಾರದ ಕಲ್ಲುಗಳು ಅದು ನಿಜ. ಇಟ್ ಈಸ್ ನಾಟ್ ಇಮ್ಯಾಜಿನರಿ. ಆದರೆ ಪುನರುತ್ಥಾನದ ಶಕ್ತಿ ಅದು ನಿಜ. ಆಮೇನ್. ಆದ್ದರಿಂದ ಇಲ್ಲಿಂದ ಹೋಗುವಾಗ ನಮಗಿದೆ ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ವಾಕ್. ಆ ಸ್ತ್ರೀಯರು ದುಃಖದಿಂದ ಬೆಳಗ್ಗೆ ಹೋಗಿದ್ರು, ಆದರೆ ತಿರುಗಿ ಬರುವಾಗ ಓಡಿ ಬಂದರು. ಎಮ್ಮಾಹು ಪಟ್ಟಣಕ್ಕೆ ಇವರಿಬ್ರು ಹೋಗ್ತಾ ಇದ್ರು, ದುಃಖ ಮುಖ ಉಳ್ಳವರಾಗಿ ಹೋಗ್ತಾ ಇದ್ರು. ತಿರುಗಿ ಬರುವಾಗ ಬಹಳ ಅದರ ಡಬಲ್ ಸ್ಪೀಡ್ ನಲ್ಲಿ ಬಂದಿರಬೇಕು. ಅದು ಬರ್ದಿಲ್ಲ, ನಿಮ್ಮ ಬೈಬಲ್ ನಲ್ಲಿ ಇಲ್ಲ, ನನ್ನ ಬೈಬಲ್ ನಲ್ಲಿ ಬರ್ದಿಲ್ಲ. ಅವರು ಡಬಲ್ ಸ್ಪೀಡ್ ಆಗಿ ಬಂದರು ಅಂತ ಬರ್ದಿದ್ದಾರೆ. ಪೇತ್ರನು, ಆತನಿಗೆ ದುಃಖ, ಆದರೆ ಅಂದು ತಿರುಗಿ ಬಂದಾಗ ಕರ್ತನು ಇದ್ದಾನೆ. ಆಮೇನ್. ಸಂಪೂರ್ಣವಾಗಿ ವ್ಯತ್ಯಾಸಗೊಳಿಸುವಂತಹ ಪುನರುತ್ಥಾನದ ಶಕ್ತಿ ಇಂದು ನಮ್ಮ ಮಧ್ಯದಲ್ಲಿದೆ. ಬಂಡೆ ಇರುವಂಥದ್ದು ನಿಜ. ಹೌದು, ನಮಗೆ ಉತ್ಸಾಹ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, ಇದ್ದಿರಬಹುದು, ಪರವಾಗಿಲ್ಲ. ನಿಮ್ಮ ನಂಬಿಕೆ ಚಿಕ್ಕದಾಗಿದ್ದರೆ ಪರವಾಗಿಲ್ಲ, ಬನ್ನಿ.
ಯೇಸು ಸ್ವಾಮಿ ಹತ್ರ ನಾವೆಲ್ಲರೂ ಹೋಗೋಣ. ಪುನರುತ್ಥಾನದ ಶಕ್ತಿ ನಮ್ಮದಿದೆ ಸ್ವಾಮಿ, ಅದು ನಿನ್ನ ಶಕ್ತಿ. ಅದರ ಮೂಲಕ ನೀನು ಸಂಪೂರ್ಣವಾಗಿ ವ್ಯತ್ಯಾಸವನ್ನು ತರಬಲ್ಲವನು. ನೀನು ಬಲಾಢ್ಯನು, ಪರಾತ್ಪರನು, ಸರ್ವಶಕ್ತನ ಬಲಭಾಗದಲ್ಲಿ ಕೂತಿರುವಂಥವನು, ನಮಗಾಗಿ ಪ್ರಾರ್ಥನೆ ಮಾಡುವಂಥವನು. ನಾವು ಕೆಲವೊಮ್ಮೆ ಹೇಳ್ತೇವೆ, ಏನು ಹೇಳ್ತೇವೆ? ಓ, ಐ ವಿಲ್ ಪ್ರೇ ಫಾರ್ ಯು ಬ್ರದರ್, ಐ ವಿಲ್ ಪ್ರೇ ಫಾರ್ ಯು. ಆದರೆ ಇಲ್ಲ, ಬರ್ತೋಗ್ತದೆ. ಬಹಳ ಸಲ ಹಾಗೆ ಆಗ್ತದೆ. ಆದರೆ ಯೇಸು ಸ್ವಾಮಿ ಹೇಳಿದ್ರೆ ಐ ವಿಲ್ ಪ್ರೇ ಫಾರ್ ಯು, ಅದನ್ನು ಮಾಡ್ತಾ ಇದ್ದಾನೆ. He is an intercessor, eternal intercessor. ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ. ಸ್ವಾಮಿ, ನೀನು ತ್ರಿಯೇಕ ದೇವರು, ನೀನು ದೇವರು. ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ನನ್ನ ಮಂದ ಬುದ್ಧಿಯವರಿಗೆ, ನಮಗೆ ಸಾಧ್ಯ ಇಲ್ಲ, ಅಷ್ಟು ಸಾಧ್ಯವಿಲ್ಲ. ಆದರೆ ಸ್ವಲ್ಪ ಭಾಗವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ, ತಿಳಿದಿದ್ದೇವೆ, ಅಷ್ಟೇ ಸಾಕು ಸ್ವಾಮಿ. ಇಂದು ನಿನ್ನ ಪುನರುತ್ಥಾನದ ಶಕ್ತಿ ಸಂಪೂರ್ಣವಾಗಿ ವ್ಯತ್ಯಾಸವನ್ನು ತರಬಲ್ಲ ಸ್ವಾಮಿ, ಅಲ್ಲವೇ? ಸಂಪೂರ್ಣವಾಗಿ ವ್ಯತ್ಯಾಸ ಮಾಡಬಲ್ಲಂತ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ತಲೆಗಳನ್ನು ಬಾಗೋಣ. Don't put a full stop where God has put a comma. ದೇವರು ಅಲ್ಪ ವಿರಾಮ ಹಾಕಿದ್ದ ಸಮಯದಲ್ಲಿ ಪೂರ್ಣ ವಿರಾಮ ಹಾಕಬೇಕು. ಕೆಲವೊಮ್ಮೆ ನಾವು ಕಾಯುವಂಥ ಸನ್ನಿವೇಶಗಳಿರ್ಬೋದು. ಅಯ್ಯೋ, ನನ್ನ ಮೊದಲಿನ ಉತ್ಸುಕತೆ ಈಗ ಕಡಿಮೆ ಆಗಿರ್ಬೋದು. ಆದರೆ ಪುನರುತ್ಥಾನದ ಶಕ್ತಿ ಇದೆ. ದ ರಿಯಾಲಿಟಿ ಆಫ್ ದ ಹೆವಿ ಸ್ಟೋನ್, ಆ ಬಂಡೆಯ ವಾಸ್ತವತೆ. ಸ್ವಾಮಿ, ಬಹಳ ಭಾರ, ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ದುಡುವಂತಹ ತಾಕತ್ತಿಲ್ಲ, ಶಕ್ತಿ ಇಲ್ಲ. ನಿನ್ನ ಹತ್ರ ಬಂದಿದ್ದೇನೆ, ಆದ್ರೆ ನೀನೇ ಅದನ್ನು ಉರುಳಿಸಿದ್ಯಾ. ಆದ್ರಿಂದ ಸ್ತೋತ್ರ ಸ್ವಾಮಿ. ಇದನ್ನ ಎದುರಿಸುವಂತಹ ಶಕ್ತಿ ನಮಗಿಲ್ಲ, ಆದ್ದರಿಂದ ನಿನ್ನ ಹತ್ರ ಬಂದಿದ್ದೇನೆ. ನಿನ್ನ ಪುನರುತ್ಥಾನದ ಶಕ್ತಿ ಅಷ್ಟೇ ಸಾಕು ಸ್ವಾಮಿ, ಅಷ್ಟೇ ಸಾಕು. ಇಂದು ಬೆಳಿಗ್ಗೆ ನಿನ್ನ ಪಾದವನ್ನು ನಮಿಸುತ್ತೇವೆ, ನಿನ್ನನ್ನು ಭಜಿಸುತ್ತೇವೆ, ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ನೀನು ಪುನರುತ್ಥಾನದ ರಾಜನು. ಸಮಾಧಿ ನಿನ್ನನ್ನು ಹಿಡಿದು ಇಡಲು ಸಾಧ್ಯವಾಗಿಲ್ಲ. ಸೈತಾನನು ನಿನ್ನನ್ನು ಮರಣದ ಆ ಲೋಕದಲ್ಲಿ ಇಡುವಂತೆ ಪ್ರಯತ್ನ ಪಟ್ಟ, ಸಾಧ್ಯವಾಗಲಿಲ್ಲ. ದೇವರು ಎಬ್ಬಿಸಿದ, ನೀನು ಎದ್ದು ಬಂದೆ ಸ್ವಾಮಿ. ನಿನ್ನ ಜೀವನವನ್ನ ನೀನು ಸಮರ್ಪಿಸಿದಿ, ನೀನೇ ತಿರುಗಿ ತೆಗೆದುಕೊಂಡೆ. ಪುನರುತ್ಥಾನ ಹೊಂದಿದೆ. ನಮಗಾಗಿ ಜೀವಿಸುವಂಥವನು, ನಮಗಾಗಿ ಪ್ರಾರ್ಥಿಸುವಂಥವನು, ನಮ್ಮೊಟ್ಟಿಗೆ ಪರಿಶುದ್ಧಾತ್ಮನ ಮುಖಾಂತರ ನಡೆಸುವಂಥವನು ಅಷ್ಟೇ ಸಾಕು ಸ್ವಾಮಿ. ನಮ್ಮ ಅಪನಂಬಿಕೆಯನ್ನು ಕ್ಷಮಿಸು. ನಮ್ಮ ಸಾಸುವೆ ಕಾಳನ್ನು ತಂದಿದ್ದೇವೆ, ನಿನ್ನನ್ನು ನಂಬಿದ್ದೇವೆ. ಯೇಸು ಕ್ರಿಸ್ತನ ಮುದ್ದು ಹೆಸರಿನಲ್ಲಿ ಬೇಡುತ್ತೇವೆ, ಆಮೆನ್. ದೇವರ ಮುಂದೆ ಮಾತಾಡ್ತಾನೆ. ದೇವರ ಮಧ್ಯೆ ಎಲ್ಲ ತಡೆಗಳನ್ನು ಹಾಕುವಂತ ದೇವರ ಆ ಒಂದು ನಂಬಿಕೆಯನ್ನು ನಾವು ಜೀವಿಸುವವರಾಗಿ ದೇವರು ತಾನು ನಮ್ಮ ಜೀವಿತಗಳಿಗೆ ಹೆಚ್ಚಾದ ಆ ಒಂದು ನಂಬಿಕೆಯನ್ನು ತುಂಬಿಸಿ ಅದರ ಮಹಿಳೆಗೋಸ್ಕರ ನಡೆಸುವಂತೆ ನಾವೆಲ್ಲರೂ ನಾವು ತಗ್ಗಿಸಿಕೊಂಡವರಾಗಿ ಕ್ಷಣಕಾಲ ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ. ಅನೇಕ ಸಾರಿ ನಾವು ಸಹ ಏನ್ ಮಾಡ್ಬಿಡ್ತೇವೆ, ಒಂದು ನಿರೀಕ್ಷೆ ಕಳ್ಕೊಂಡ್ಬಿಡ್ತೇವೆ. ಮೊದಲಿದ್ದಂತ ಆ ಉತ್ಸಾಹ ನಮ್ಮಲ್ಲಿ ಇರೋದಿಲ್ಲ. ಓ, ಎಷ್ಟು ದೊಡ್ಡ ಭಾರ ಏಸಪ್ಪ, ಎಂತ ಒಂದು ಕಷ್ಟಗಳು ಅಂತ ನಾವು ಅನ್ಕೊಳ್ತಾ ಇರ್ತೇವೆ. ಆದ್ರೆ ಮರಿಬೇಡಿ, ಪುನರುತ್ಥಾನದ ಶಕ್ತಿ ನಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸುವಂತಾಗಿ ಆತನ ಮಾಡಿದ್ದು ಕಾರ್ಯ ಮಾಡುವ, ಆತನ ಕಾರ್ಯ ಸಾಧಿಸುವ ಆತನಾಗಿದ್ದಾನೆ. ಕಡೆ ಪ್ರಾರ್ಥನೆ ಮಾಡ್ಕೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸಭೆ ನನ್ನ ಮನವೇ
ಕರ್ತಾದ ಯೇಸುಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು ಸದಾಕಾಲ ನಿನ್ನೊಟ್ಟಿಗಿರಲಿ. Let Jesus bless you and your family abundantly.